ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹವಾ ಜೋರಾಗಿ ಇದೆ. ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ನೆಕ್ಸ್ಟ್ ಸಿಎಂ ಅನ್ನೋ ಜಯಘೋಷಗಳು ಮೊಳಗ್ತಾ ಇದೆ. ಇನ್ನು ಅಭಿಮಾನಿಗಳು ಸಿದ್ದು ಬಾಸ್ ಬಾಸ್ ಅಂತ ಕೂಗ್ತಾ ಇದ್ರೆ, ಅಲ್ಲಿರುವಂತ ನಾಯಕರು ಸಿದ್ದರಾಮಯ್ಯ ಅವರ ಬಗ್ಗೆ ಹಾಡಿ ಹೊಗಳ್ತಾ ಇದ್ದಾರೆ. ಒಂದ್ ಕಡೆ ಮಳೆ ಬರ್ತಾ ಇದೆ, ಇನ್ನೊಂದ್ ಕಡೆ ಕಿಲೋಮೀಟರ್ ಗಟ್ಟಲೆ ಬೆಳಿಗ್ಗೆಯಿಂದ ಟ್ರಾಫಿಕ್ ಜಾಮ್ ನಾವು ನೋಡ್ತಾ ಇದ್ದೀವಿ. ಆ ಬಗ್ಗೆ ನ್ಯೂಸ್ 18 ನಲ್ಲಿ ಬೆಳಿಗ್ಗೆಯಿಂದ ನಿರಂತರವಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ನೂಕು ನುಗ್ಗಲು ಉಂಟಾಗಿದೆ. ಎಲ್ಲದರ ಮಧ್ಯದಲ್ಲಿ ಅಭಿಮಾನಿಗಳು ಸಿದ್ದು ಪರವಾಗಿ ಘೋಷಣೆ ಕೂಗೋದನ್ನ ನಿಲ್ಲಿಸ್ತಾ ಇಲ್ಲ. ಇನ್ನು ಟ್ರಾಫಿಕ್ ಜಾಮ್ ಬಿಸಿ ಅಲ್ಲಿ ಎಷ್ಟು ಮಟ್ಟಿಗಿದೆ ಅಂದ್ರೆ, ರಾಹುಲ್ ಗಾಂಧಿಗೂ ಆ ಬಿಸಿ ತಟ್ಟಿದೆ. ದಾವಣಗೆರೆ ಹೊರವಲಯದಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇದ್ದಾರೆ, ಅಂದ್ರೆ ವೇದಿಕೆ ಮೇಲೆ ಕುತ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ, ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಟ್ರಾಫಿಕ್ ಜಾಮ್ ನಲ್ಲಿ ಅವರಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಊಟದ ಕೌಂಟರ್ ಕಡೆಗೆ ಅಭಿಮಾನಿಗಳು ನುಗ್ತಾ ಇದ್ದಾರೆ. ಮಧ್ಯಾಹ್ನದ ಊಟ ಸಮಯ ಆಗಿದೆ, ಅಲ್ಲಿ ಭಕ್ಷ್ಯ ಭೋಜನ ಎಲ್ಲ ರೆಡಿ ಆಗಿದೆ. ಸುಮಾರು 2,500 ಸಿಬ್ಬಂದಿ ಅಡುಗೆ ರೆಡಿ ಮಾಡಿಟ್ಟಿದ್ದಾರೆ. ಸೊ ಹಾಗಾಗಿ ಊಟದ ಕೌಂಟರ್ ಕಡೆಗೆ ಈಗ ಜನ ಮುಗಿ ಬೀಳ್ತಾ ಇದ್ದಾರೆ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳೇ, ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಮಾದರಿ ಸಿದ್ದರಾಮಯ್ಯನವರ ಜೀವನವೇ ಇದ್ದಾರೆ. ದೇಶವನ್ನ ವಿಭಜನೆ ಮಾಡ್ತಾರೆ. ಈಗ ದಾವಣಗೆರೆ ಹೊರವಲಯದಲ್ಲಿ ಸದ್ಯಕ್ಕೆ ರಾಹುಲ್ ಗಾಂಧಿ ಇದ್ದಾರೆ. ಅವ್ರು ರೀಚ್ ಆಗೋದ್ರ ಬಗ್ಗೆ ಇನ್ನು ಕ್ಲಾರಿಟಿ ಇಲ್ಲ. ಕೆಲವರು ಇನ್ನು ಅರ್ಧ ಗಂಟೆ ಅಥವಾ 1 ಅವರ್ ಅಥವಾ 2 ಅವರ್ಸ್ ಆದ್ರೂ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ರಾಹುಲ್ ಗಾಂಧಿ ಬರೋದಕ್ಕೆ ನೀಟಾಗಿ ಒಂದು ವ್ಯವಸ್ಥೆ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ವಿ ನಾವು. ನಿರೀಕ್ಷೆಗಳು ಹಂಗೆ ಇತ್ತು. ಯಾಕಂದ್ರೆ ರಾಷ್ಟ್ರೀಯ ನಾಯಕರೊಬ್ರು ಬರುವಂತ ಟೈಮ್ ಆ ವ್ಯವಸ್ಥೆಗಳೆಲ್ಲ ನೀಟಾಗಿ ಆಗಿರುತ್ತೆ ಅಂತ. ಬಟ್ ಎಲ್ಲಿ ನೋಡಿದ್ರು ದಾವಣಗೆರೆ ಸುತ್ತಮುತ್ತ ಇವಾಗ ಟ್ರಾಫಿಕ್ ಜಾಮ್ ಒಂದೇ ಕಾಣಿಸ್ತಾ ಇರೋದು. ಈಗ ರಾಹುಲ್ ಗಾಂಧಿ ಅವ್ರಿಗೂ ಈ ಟ್ರಾಫಿಕ್ ಜಾಮ್ ಬಿಸಿ ತಟ್ಟಿದೆ. ಇನ್ನೆಷ್ಟೊತ್ತಾಗುತ್ತೋ ಅವ್ರು ರೀಚ್ ಆಗೋದು ಕರೆಕ್ಟ್ ಆಗಿ ಐಡಿಯಾ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಈ ನಾಯಕರೆಲ್ಲ ಈಗ ವೇದಿಕೆ ಮೇಲೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದ ತಕ್ಷಣ ವೇದಿಕೆ ಕಾರ್ಯಕ್ರಮ ಆರಂಭ ಆಗುತ್ತೆ. ಆಲ್ರೆಡಿ ಈಗ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ವೇದಿಕೆ ಕಾರ್ಯಕ್ರಮ ಆರಂಭ ಆದಾಗಿನಿಂದಲೂ ಮಾತಾಡ್ತಿರೋರೆಲ್ಲರೂ ಹೇಳ್ತಿರೋದು ಸಿದ್ದರಾಮಯ್ಯ ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಾರೆ. ಅವ್ರು ಕೊಟ್ಟಂತ ಜನಪರ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ, ಮೆಚ್ಚುಗೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಈಗ ಚರ್ಚೆ ನಡೀತಾ ಇರೋದು, ಒಂದು ಕಡೆ ಇದು ಸಿದ್ದು ಶಕ್ತಿ ಪ್ರದರ್ಶನನ ಅಥವಾ ನೆಕ್ಸ್ಟ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಮಾಡಿರೋದಾ, ಅಥವಾ ನೆಕ್ಸ್ಟ್ ಸಿಎಂ ನಾನೇ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಇನ್ನೊಂದ್ ಕಡೆ ಎಂ.ಬಿ. ಪಾಟೀಲ್ ನಾನು ಕೂಡ ಇದ್ದೀನಿ ಅಂತ ಟವೆಲ್ ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು ನನಗೂ ಅವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ. ಇಷ್ಟು ವರ್ಷ ಇಲ್ಲದ ಈ ಬರ್ಡೇ ಸಂಭ್ರಮ ಈಗ ಯಾಕೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಅಫ್ಕೋರ್ಸ್ ಆಗ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ನಡೀತಾ ಇದೆ. ಸಮಾರಂಭದಲ್ಲಿ ಲಕ್ಷ ಬೆಂಬಲಿಗರು ಪಾಲ್ಗೊಂಡಿದ್ದಾರೆ. ಊಟದ ಸ್ಥಳದಲ್ಲಿ ಭಾರೀ ನೂಕುನುಗ್ಗಲು ಉಂಟಾಗಿದೆ. ಸಾವಿರಾರು ಗಟ್ಟಲೆ ಜನ ಸೇರಿದಾಗಲೇ ಅಲ್ಲಿ ಊಟದ ವ್ಯವಸ್ಥೆ ಇದ್ದಂತ ಟೈಮ್ನಲ್ಲಿ ನೂಕುನುಗ್ಗಲು ಆಗೋದು ಸಹಜ. ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಸಿದ್ದು ಅಭಿಮಾನಿಗಳು, ಬೆಂಬಲಿಗರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ. ಸೊ ಜನ ಅಲ್ಲಿ ನೂಕುನುಗ್ಗಲು ಮಾಡ್ತಾ ಇದಾರಲ್ಲ, ಜನರ ಮೇಲೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ. ಊಟಕ್ಕೆ ಒಟ್ಟಾಗಿ ಬೆಂಬಲಿಗರು ನುಗ್ಗಕ್ಕೆ ಹೋಗಿದ್ದಾರೆ. ಆ ಟೈಮ್ನಲ್ಲಿ ಅಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಹಾಗಾಗಿ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಬೇಕಾಗಿದೆ. ಊಟ ಟೈಮ್ ಆಗಿದೆ. ಬೇರೆ ಊರುಗಳಿಂದ ತುಂಬಾ ಜನ ಬಂದಿದ್ದಾರೆ. ಅದು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಹಾಗಾಗಿ ಊಟ ಟೈಮಿಗೆ ಸರಿಯಾಗಿ ಊಟ ಮಾಡೋಣ ಅಂತ ಹೋಗಿದ್ದಾರೆ. ಒಂದೇ ಸಲ ಅಷ್ಟು ಜನ ಹೋಗಿದ್ರಿಂದ ಬಹುಶಃ ಅಲ್ಲಿ ನೂಕುನುಗ್ಗಲು ಉಂಟಾಗಿದೆ. ಪೊಲೀಸರು ಅದನ್ನ ಕಂಟ್ರೋಲಿಗೆ ತಂದಿದ್ದಾರೆ. ಸಿಚುವೇಶನ್ ಅನ್ನ ಲಘು ಲಾಠಿ ಪ್ರಹಾರ ಮಾಡಿದ್ದಾರೆ. ಕ್ಯೂನಲ್ಲೆಲ್ಲ ನಿಂತ್ರೆ ಬಹುಶಃ ಬಗೆಹರಿಯಲ್ಲ ಅಂತ ಕಾಣಿಸುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಜನ ಬಂದಿರೋದ್ರಿಂದ. ಸೊ ನಮಗೂ ಊಟ ಬೇಕು, ಬೇಗ ಊಟ ಮಾಡ್ಬಿಟ್ಟು ಮತ್ತೆ ವೇದಿಕೆ ಮುಂದೆ ನಾವು ಕೂತ್ಕೊಳ್ಳೋಣ ಅಂತ ಅವ್ರಿಗೂ ಇರುತ್ತಲ್ಲ. ದೂರದಿಂದ ಬಂದವ್ರಿಗೆ ನಾಯಕರನ್ನ ನೋಡ್ಬೇಕು, ಮಾತಾಡಿಸ್ಬೇಕು, ಅವ್ರಿಗೆ ವಿಶ್ ಮಾಡ್ಬೇಕು, ಘೋಷಣೆಗಳನ್ನ ಕೂಗ್ಬೇಕು ಅಂತ. ಸೊ ಹಾಗಾಗಿ ಊಟಕ್ಕೆ ಒಂದೇ ಸಲ ತುಂಬಾ ಜನ ಹೋಗಿದ್ರಿಂದ ನೂಕುನುಗ್ಗಲು ಉಂಟಾಗಿದೆ. ಜನರ ಮೇಲೆ ಲಾಠಿ ಬೀಸಿದ್ದಾರೆ ಪೊಲೀಸರು ಆ ಟೈಮ್ನಲ್ಲಿ. ಈಗ ಸುಮಾರು 2.5 ಲಕ್ಷದಷ್ಟು ಲಡ್ಡುಗಳೆಲ್ಲ ರೆಡಿ ಆಗಿದೆ. ಅದ್ರ ಜೊತೆಯಲ್ಲಿ ನೀರಿನ ವ್ಯವಸ್ಥೆನೂ ಆಗಿದೆ. ಅಲ್ಲಿ ಬರೋರಿಗೆ ಏನೇನು ವ್ಯವಸ್ಥೆಗಳು ಬೇಕು ಎಲ್ಲಾನು ಮಾಡಿಟ್ಟಿದ್ದಾರೆ. ಅದೆಲ್ಲ ಈಗ ಸ್ಮೂತ್ ಆಗಿ ಹೋಗ್ಬೇಕಷ್ಟೇ. ಜನ ನೂಕುನುಗ್ಗಲು ಮಾಡಿದ್ರೆ ಮತ್ತೆಲ್ಲ ಅವ್ಯವಸ್ಥೆಗಳೇ ಆಗ್ಬಿಡುತ್ತೆ. ಈಗ ಇನ್ನು ವೇದಿಕೆ ಮೇಲಿರುವಂತ ಗಣ್ಯರು ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಸೊ ಈಗ ಆಕ್ಚುಯಲ್ ಬಣಗಳು ಅಂತ ಏನ್ ಕಾಂಗ್ರೆಸ್ ಅಲ್ಲಿ ಇದ್ವು, ಸಿದ್ದರಾಮಯ್ಯ ಬಣ, ಡಿ.ಕೆ. ಶಿವಕುಮಾರ್ ಬಣ,
ಅವ್ರ ರೆಸ್ಪಾನ್ಸ್ ಹೆಂಗಿರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈ ಕಾರ್ಯಕ್ರಮದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಅಫ್ಕೋರ್ಸ್ ಆಗೇ ಆಗುತ್ತೆ. ನೆನ್ನೆ ರಾಹುಲ್ ಗಾಂಧಿ ಹುಬ್ಬಳ್ಳಿಗೆ ಬಂದಾಗ ಖಾಸಗಿ ಹೋಟೆಲ್ ನಲ್ಲಿ ಒಂದು ಸಭೆ ನಡೆಸಿದಾಗ ರಾಜ್ಯ ಮಟ್ಟದ ನಾಯಕರಿಗೆ ಒಂದು ಕಿವಿ ಮಾತು ಹೇಳಿದ್ದಾರೆ, ನೀತಿ ಪಾಠ ಮಾಡಿದ್ದಾರೆ. ನಾವಿನ್ನೂ ಅಧಿಕಾರಕ್ಕೆ ಬಂದಿಲ್ಲ, ಫಸ್ಟ್ ನೀವು ಆಡಳಿತ ಪಕ್ಷದ ವೈಫಲ್ಯಗಳನ್ನ ಜನರ ಮುಂದೆ ಇಡಿ, ಎಲೆಕ್ಷನ್ಗೂ ಮುಂಚೆ ನೀವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಅದನ್ನ ಬಿಟ್ಟು ಈಗಲೇ ಕಚ್ಚಾಟ ಮಾಡ್ತಾ ಇದ್ರೆ ಹಿಂಗೆ ನಾಯಕತ್ವಕ್ಕೆ ಇದೆಲ್ಲ ವರ್ಕೌಟ್ ಆಗಲ್ಲ. ಫಸ್ಟ್ ನೀಟಾಗಿ ಎಲ್ರು ಸೇರ್ಕೊಂಡು ನೀವು ಕೆಲಸ ಮಾಡಿ, ಆಮೇಲೆ ನೋಡೋಣ, ಡಿಸೈಡ್ ಮಾಡೋಣ ಯಾರ ನೇತೃತ್ವದಲ್ಲಿ ಸರ್ಕಾರ ಇರಬೇಕು, ಯಾರು ಸಿಎಂ ಆಗ್ಬೇಕು, ಅದನ್ನೆಲ್ಲ ಆಮೇಲೆ ಡಿಸೈಡ್ ಮಾಡೋಣ. ಈಗ ಯಾವುದೇ ರೀತಿ ಗೊಂದಲಗಳನ್ನ ಕ್ರಿಯೇಟ್ ಮಾಡಬೇಡಿ ಅಥವಾ ಕಚ್ಚಾಟಗಳನ್ನ ಮಾಡಬೇಡಿ ಅಂತ ರಾಹುಲ್ ಗಾಂಧಿ ಅವರು ನೀತಿ ಪಾಠ ಮಾಡಿದ್ದಾರೆ. ಆ ನೀತಿ ಪಾಠ ಎಷ್ಟು ದಿನ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ರಾಜಸ್ಥಾನದಲ್ಲಿ ಶಿಬಿರ ಮಾಡಿದಾಗ ಇದೇ ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ರಂತೆ, ನೋಡಿ ಇನ್ ಮುಂದೆ ನೀವು ಕಚ್ಚಾಟ ಮಾಡಬಾರ್ದು, ನಾಯಕತ್ವ ನನಗ್ ಬೇಕು ಅಂತ ಬಹಿರಂಗ ಸ್ಟೇಟ್ಮೆಂಟ್ ಕೊಟ್ರೆ ಕಾರ್ಯಕರ್ತರಿಗೂ ಗೊಂದಲ ಆಗುತ್ತೆ, ಮತ್ತೊಂದ್ ಕಡೆ ಜನರಿಗೂ ಗೊಂದಲ ಆಗುತ್ತೆ. ಏನ್ ಇನ್ನು ಅಧಿಕಾರಕ್ಕೆ ಬಂದಿಲ್ಲ, ಆಲ್ರೆಡಿ ಇವ್ರೀಗ ಸಿಎಂ ಸೀಟಲ್ಲಿ ಕೂರೋದಕ್ಕೆ ಈ ತರ ಟವೆಲ್ ಹಾಕ್ತಾ ಇದ್ರೆ ನೆಕ್ಸ್ಟ್ ಏನಾಗ್ಬೋದು ಇವ್ರಿಗೆ ಅಧಿಕಾರ ಸಿಕ್ಕರೆ ಅಂತ ಜನರಿಗೂ ಒಂಥರ ಚರ್ಚೆ ಶುರು ಮಾಡ್ಬಿಡ್ತಾರೆ ಜನನು. ಹಾಗಾಗಿ ಆತರ ಗೊಂದಲಗಳಿಗೆ ನೀವು ಅವಕಾಶನೇ ಮಾಡ್ಕೊಡ್ಬೇಡಿ ಅಂತ ಹೇಳಿ ಕಳಿಸಿದ್ರು. ಚಿಂತನ ಮಂಥನ ಶಿಬಿರ ರಾಜಸ್ಥಾನದಲ್ಲಿ ಆದಂತ ಟೈಮ್ ನಲ್ಲಿ ಅಲ್ಲಿಂದ ಬಂದು ಕೆಲವೇ ದಿನಗಳಲ್ಲಿ ಮತ್ತೆ ಶುರುವಾಗಿದೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಕಚ್ಚಾಟ. ಅದರಲ್ಲೂ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡೋದು, ಸಿದ್ದರಾಮೋತ್ಸವ ಅಂತ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಡಿ.ಕೆ. ಶಿವಕುಮಾರ್ ಕೂಡ ಬಹಿರಂಗವಾಗಿ ಹೇಳಿದ್ರು, ನಾನ್ ಯಾಕೆ ಸಿಎಂ ಆಗ್ಬಾರ್ದು, ಅಲ್ಲಿ ಸಮುದಾಯಗಳನ್ನ ತಂದ್ರು, ನನಗ್ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು. ಇದೆಲ್ಲದ್ರ ಮಧ್ಯೆ ಈಗ ಸಿದ್ದರಾಮೋತ್ಸವ ಅನಿವಾರ್ಯವಾಗಿ ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ. ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಬಂದಿರೋದ್ರಿಂದ ಇದು ಯಾವ ತರ ಮೆಸೇಜ್ ಅನ್ನ ಪಾಸ್ ಮಾಡುತ್ತೆ ಈಗ ಕಾಂಗ್ರೆಸ್ ಅಲ್ಲಿ ಇರ್ಬೋದು ಅಥವಾ ಬೇರೆ ಪಕ್ಷದ ನಾಯಕರಿಗೆ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಬರ್ಲಿಲ್ಲ ಅಂದ್ರೆ ಬೇರೆ ತರದ ಒಂದು ಮೆಸೇಜ್ ಹೋಗ್ತಾ ಇತ್ತು. ಈಗ ರಾಹುಲ್ ಗಾಂಧಿ ಬಂದಿರೋದ್ರಿಂದ ಅವ್ರ ಸಪೋರ್ಟ್ ಯಾರಿಗೆ? ಇಷ್ಟು ವರ್ಷಗಳ ಕಾಲ ಹೆಂಗಿತ್ತು ಕಾಂಗ್ರೆಸ್ ಅಲ್ಲಿ ಅಂದ್ರೆ ಸಿದ್ದರಾಮಯ್ಯ ಪರವಾಗಿ ಹೈಕಮಾಂಡ್ ನಾಯಕರಿಗೆ ಒಲವಿತ್ತು ಅಂತ ಹೇಳ್ತಿದ್ರು. ಮತ್ತೆ ಏನೇ ಟಾಸ್ಕ್ ಗಳನ್ನ ಕೊಟ್ರು ಕೂಡ ಅದನ್ನ ಸಮರ್ಥವಾಗಿ ನಿಭಾಯಿಸುವಂತ ಕೆಪಾಸಿಟಿ ಇರೋದು ಡಿ.ಕೆ. ಶಿವಕುಮಾರ್ ಅವರಿಗೆ. ಆ ಟಾಸ್ಕ್ ಗಳನ್ನ ಅವ್ರು ಪೂರೈಸಿದ್ದಾರೆ, ಪ್ರೂವ್ ಮಾಡಿದ್ದಾರೆ ಕೂಡ ಸಾಕಷ್ಟು ಸಲ. ಹಾಗಾಗಿ ಈ ಸಿಎಂ ಅಂತ ವಿಷಯ ಬಂದಾಗ ಹೈಕಮಾಂಡ್ ನಾಯಕರ ಒಲವು ಯಾರ ಕಡೆ ಇದೆ ಅನ್ನೋದ್ರ ಬಗ್ಗೆ ಈಗ ನೆಕ್ಸ್ಟ್ ಬರುವಂತ ಸಾರ್ವತ್ರಿಕ ಚುನಾವಣೆ ಟೈಮ್ ನಲ್ಲಿ ಒಂದು ಕ್ಲಾರಿಟಿ ಇಲ್ಲ. ಮತ್ತೆ ಪದೇ ಪದೇ ರಾಜಕೀಯ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದಿದ್ದು, ಈಗ ಇವರೇನ್ ಸಿಎಂ ಸ್ಥಾನ ಕಚ್ಚಾಟ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಒಂದು ಆಂತರಿಕ ಸಮೀಕ್ಷೆ ನಡೆಸಿದಾಗ ಕಾಂಗ್ರೆಸ್ ಅಧಿಕಾರ ಹಿಡಿಯುವಂತ ಚಾನ್ಸಸ್ ಇದೆ ಅಂತ ಗೊತ್ತಾದ ತಕ್ಷಣ ಈಗ ಈ ನಾಯಕರು ನಾನು ಸಿಎಂ ಆಗ್ಬೇಕು ಅಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಇದಕ್ಕೆ ಬ್ರೇಕ್ ಹಾಕಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಇವರೆಲ್ಲ ಒಗ್ಗಟ್ಟಾಗಿ ಈಗಿರುವಂತ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ವೈಫಲ್ಯಗಳನ್ನ ಜನರ ಮುಂದೆ ಎತ್ತಿ ಹಿಡಿಬೇಕು ಅಂತ ಹೇಳ್ತಾ ಇದ್ರು. ಬಟ್ ಈ ಸಮಾವೇಶ ನಡೆದ ಮೇಲೆ ಅಂದ್ರೆ ಈ ಸಿದ್ದರಾಮೋತ್ಸವ ಅದ್ದೂರಿ ಕಾರ್ಯಕ್ರಮ ಅಮೃತೋತ್ಸವ ಏನ್ ನಡೀತಾ ಇದೆ, ಈ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತಷ್ಟು ಚಟುವಟಿಕೆಗಳು ಅಫ್ಕೋರ್ಸ್ ಕಾಂಗ್ರೆಸ್ ಅಲ್ಲಿ ನಡೆಯುತ್ತೆ. ಅದು ಮುಂದೆ ಇನ್ನೊಂದು 9-10 ತಿಂಗಳಲ್ಲಿ ಎಲೆಕ್ಷನ್ ಬರುತ್ತಲ್ಲ, ಸೊ ಅಲ್ಲಿ ತನಕ ಯಾವ ತರ ಕ್ಯಾರಿ ಆಗುತ್ತೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸದ್ಯಕ್ಕೆ ಕಚ್ಚಾಟ ಬಿಡಿ, ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನ ಫೇಸ್ ಮಾಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾಗಿದೆ. ಮತ್ತೊಂದು ನಿರೀಕ್ಷೆಗಳೇನು ಅಂದ್ರೆ, ಈಗ ರಾಹುಲ್ ಗಾಂಧಿ ಬರೋದನ್ನೇ ವೇಟ್ ಮಾಡ್ತಾ ಇದ್ದಾರೆ ನಾಯಕರು. ಅವ್ರ ವೇದಿಕೆಗೆ ಬಂದ ತಕ್ಷಣ ಇರುವಂತ ಕುತೂಹಲ ಮತ್ತು ನಿರೀಕ್ಷೆ ಎರಡೂ ಇದೆ. ಈಗ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರಿಗೆ ವೇದಿಕೆ ಮೇಲೇನೆ ಒಂದು ಚುನಾವಣೆ ಬಗ್ಗೆ ಒಂದು ಜವಾಬ್ದಾರಿಯನ್ನ ಅನೌನ್ಸ್ ಮಾಡಬಹುದು ಅಫಿಷಿಯಲ್ ಆಗಿ. ಸಿದ್ದರಾಮಯ್ಯ ಅವರೇ ನೀವು ಇಂಥದ್ದು ನೋಡ್ಕೊಳ್ಳಿ, ಇಂಥದ್ದು ಮಾಡಿ ಅಂತ ಹೇಳಬಹುದು. ಸೊ ಆ ನಿರೀಕ್ಷೆ ಇದೆ. ಸೊ ಸಿದ್ದರಾಮಯ್ಯ ಬೆಂಬಲಿಗರು ಅಭಿಮಾನಿಗಳು ಕೂಡ ಅದನ್ನು ಎದುರು ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಏನ್ ಮೆಸೇಜ್ ಅನ್ನ ತರ್ತಾರೆ, ಭಾಷಣದಲ್ಲಿ ಯಾವ ವಿಷಯ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ. ಇನ್ನು ಡಿ.ಕೆ. ಶಿವಕುಮಾರ್ ವಿಷಯವಾಗಿ ಒಂಥರ ಅಡಕತ್ತರಿಯಲ್ಲಿ ಸಿಲುಕ್ಬಿಟ್ಟಿದ್ರು. ಈ ಕಾರ್ಯಕ್ರಮಕ್ಕೆ ಹೋಗ್ತೀರಾ ಅಂತ ಪದೇ ಪದೇ ಮಾಧ್ಯಮದವ್ರು ಕೇಳಿದಾಗ ಅವ್ರು ಹೇಳ್ತಾ ಇದ್ದಿದ್ದು ಇಷ್ಟೇ, ನಮ್ಮ ಪಕ್ಷದಲ್ಲಿ ವ್ಯಕ್ತಿ ಪೂಜೆ ಬೇಡ, ಸೈಡ್ಗೆ ಇಟ್ಬಿಡಿ ಅದನ್ನೆಲ್ಲ, ಪಕ್ಷ ಪೂಜೆ ಮಾಡೋಣ, ಪಕ್ಷವನ್ನು ಅಧಿಕಾರಕ್ಕೆ ತರೋಣ ಅಂತ ಹೇಳ್ತಲೇ ಪಕ್ಷದ ಅಧ್ಯಕ್ಷರಾಗಿದ್ಕೊಂಡು ನಾನು ಸಿಎಂ ಆಕಾಂಕ್ಷಿ ಅಂತ ಹೇಳಿಕೆಯನ್ನ ಕೊಟ್ಟ ಮೇಲೆ ಮತ್ತಷ್ಟು ಚರ್ಚೆ ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಆಗ್ತಲೇ ಇತ್ತು. ಈಗ ಒಂದು ಇತಿಹಾಸವನ್ನ ಇನ್ಫ್ಯಾಕ್ಟ್ ಈ ಸಿದ್ದರಾಮೋತ್ಸವ ಕಾರ್ಯಕ್ರಮ ಕ್ರಿಯೇಟ್ ಮಾಡಿದೆ. ಇಂದು ಯಾವ
ಯಾಕಂದ್ರೆ ಈಗ ಫಸ್ಟ್ ಅವರು ಪ್ಲಾನ್ ಮಾಡಿದ ಪ್ರಕಾರ ಒಂದು 5 ಲಕ್ಷ ಜನರನ್ನ ಸೇರ್ಸೋಣ ಅಂತ ಅನ್ಕೊಂಡಿದ್ರು. ಈಗ 8 ರಿಂದ 10 ಲಕ್ಷ ಜನ ಸೇರ್ತಾರೆ ಅನ್ನೋ ನಿರೀಕ್ಷೆಗಳನ್ನ ಮಾಡ್ಕೊಂಡಿದ್ರು ಬೆಳಿಗ್ಗೆಯಿಂದ. ಈಗ ನೋಡಿ 6 ಲಕ್ಷ ಜನ ಬೆಳಗಿನ ಉಪಹಾರ ಸೇವನೆ ಮಾಡಿದ್ದಾರೆ. ಈಗ ಊಟದ ಲೆಕ್ಕ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ದಾರೆ ಅಂತ. ಇಷ್ಟೊಂದು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ ಒಂದು ಅಮೃತೋತ್ಸವ ಕಾರ್ಯಕ್ರಮವನ್ನ ಮಾಡಿರೋದು ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಿದೆ. ಸೊ ಈಗ ಈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ನ ಅಸಲಿ ಆಟ ಈ ಕಾರ್ಯಕ್ರಮದ ನಂತರ ಶುರುವಾಗುತ್ತೆ. ಅಫ್ಕೋರ್ಸ್ ಮುಂಚೆನೆ ಶುರುವಾಗಿತ್ತು. ಬಹಿರಂಗ ಸ್ಟೇಟ್ಮೆಂಟ್ ಗಳನ್ನ ಕೊಡೋ ಮುಖಾಂತರ ಅವ್ರವ್ರದ್ದು ಸ್ಟ್ರೆಂತ್ ಏನಿದೆ, ಅವ್ರ ಕೆಪಾಸಿಟಿ ಮೇಲೆ ಅವ್ರವ್ರ ಲಾಭಿ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಬಟ್ ಈಗ ಓಪನ್ ಆಗಿ ಒಂದು ಶಕ್ತಿ ಪ್ರದರ್ಶನ ತರ ನಡೀತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಇಷ್ಟು ವರ್ಷಗಳ ಕಾಲ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ತುಂಬಾ ಇಂಟರ್ವ್ಯೂಸ್ ನಲ್ಲಿ ಮತ್ತೆ ಮಾಧ್ಯಮದ ಮುಂದೆ ಅವ್ರು ಹೇಳಿದ್ದಾರೆ, ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ನೆನಪಿಲ್ಲ ಅಂತ. ಬಟ್ ಈಗ ಬೆಂಬಲಿಗರ ಒತ್ತಾಯದ ಮೇರೆಗೆ ನಂಗೆ 75 ವರ್ಷ ಆಯ್ತು ಅಂತ ಅವ್ರು ಹೇಳಿದ್ರು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿರೋದು ಅಂತಾನು ಅವರೇ ಹೇಳಿದ್ರು. ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈ ಕಾರ್ಯಕ್ರಮ ಅಟೆಂಡ್ ಆಗ್ತಿದೆ ಅಂತ. ಇನ್ನು ಮುರುಘಾ ಮಠಕ್ಕೆ ಭೇಟಿ ಕೊಟ್ಟಂತ ಟೈಮ್ ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಲಿಂಗ ದೀಕ್ಷೆಯನ್ನ ಶ್ರೀಗಳು ಮಾಡಿದ್ದಾರೆ. ಅದನ್ನ ನಾನು ಫಾಲೋ ಮಾಡ್ತೀನಿ ಅಂತಾನು ಅವ್ರು ಹೇಳಿದ್ದಾರೆ. ಲಿಂಗ ಪೂಜೆ ಮಾಡೋ ಆ ವಿಧಾನಗಳನ್ನೆಲ್ಲ ಸ್ವಾಮೀಜಿಗಳಿಂದ ಕೇಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಸೊ ಇಲ್ಲೂ ಒಂದು ಸ್ಟ್ರಾಟಜಿ ಈಗ ವರ್ಕೌಟ್ ಆಗುತ್ತಾ ಅಂತ ಕಾಂಗ್ರೆಸ್ಗೆ. ಯಾಕಂದ್ರೆ 5 ವರ್ಷ ಕಂಪ್ಲೀಟ್ ಮಾಡಿದ್ರು ಸಿದ್ದರಾಮಯ್ಯ ಅವರು ಸಿಎಂ ಆಗಿ. ಕಾಂಗ್ರೆಸ್ 5 ವರ್ಷ ಅವಧಿಗೆ ಕಂಪ್ಲೀಟ್ ಮಾಡಿತ್ತು ಸರ್ಕಾರನು ನಡೆಸಿ. ಒಂದಿಷ್ಟು ಭಾಗ್ಯಗಳನ್ನ ಕೊಟ್ರು, ಭಾಗ್ಯಗಳ ಸರ್ದಾರ ಅಂತ ಸಿದ್ದರಾಮಯ್ಯ ಕರೆಸ್ಕೊಂಡ್ರು. ತುಂಬಾ ಕಾನ್ಫಿಡೆನ್ಸ್ ನಲ್ಲಿ ಇದ್ರು ಸಿದ್ದರಾಮಯ್ಯ ಅವರು. ನೆಕ್ಸ್ಟ್ ಟರ್ಮ್ಗೆ ಮತ್ತೆ ಕಾಂಗ್ರೆಸ್ ಬಂದೇ ಬರುತ್ತೆ, ಜನ ಮೆಜಾರಿಟಿಯಲ್ಲಿ ನಮ್ಮನ್ನು ಗೆಲ್ಲಿಸ್ತಾರೆ, ನಾವು ಸರ್ಕಾರ ರಚನೆ ಮಾಡ್ಬಿಡಬಹುದು ಅಂತ. ಆದ್ರೆ ದೊಡ್ಡ ಹೊಡೆತ ಕೊಟ್ಟಿದ್ದು ಈ ಪ್ರತ್ಯೇಕ ಧರ್ಮದ ವಿಷಯ. ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಬೇಕಾಗಿ. ಇನ್ನು ವೇದಿಕೆ ಮುಂಭಾಗದಲ್ಲೂ ಜನ, ವೇದಿಕೆ ಸೈಡ್ ನಲ್ಲೂ ಜನ. ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ನಾವ್ ಇವತ್ತು ವಿಶ್ ಮಾಡ್ಬೇಕು ಅಂತ ಅವರ ಬೆಂಬಲಿಗರು ಅಲ್ಲಿ ವೇಟ್ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಘೋಷಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಪದೇ ಪದೇ. ಈಗ ನೆಕ್ಸ್ಟ್ ಸಿಎಂ ವಿಷಯ ಕಾಂಗ್ರೆಸ್ ಅಲ್ಲಿ ಪ್ರಸ್ತಾಪ ಆಗ್ತಲೇ ಇದೆ. ಇವತ್ತಂತೂ ಜಯಘೋಷಗಳನ್ನ ನಾವು ನೋಡ್ತಾ ಇದ್ದೀವಿ ಬೆಳಿಗ್ಗೆಯಿಂದ. ಒಂದ್ ಕಡೆ ಗಣ್ಯರು ಅಂದ್ರೆ ವೇದಿಕೆ ಮೇಲೆ ಇರುವಂತ ನಾಯಕರು ಹೊಗಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರನ್ನ. ಇನ್ನು ಅಭಿಮಾನಿಗಳು ಕೂಡ ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯ, ಸೊ ಈ ಘೋಷಣೆಗಳನ್ನ ಮೊಳಗಿಸ್ತಾ ಇದ್ದಾರೆ. ನೆನ್ನೆನೂ ರಾಹುಲ್ ಗಾಂಧಿ ಅವರು ಅಡ್ವೈಸ್ ಮಾಡಿದ್ದು ನೆಕ್ಸ್ಟ್ ಸಿಎಂ ಬಗ್ಗೆ ಚರ್ಚೆಗಳು ಬೇಡ, ಒಗ್ಗಟ್ಟಾಗಿ ನೀವು ಹೋಗಿ ಅಂತ. ಆದ್ರೆ ಇವತ್ತು ಘೋಷಣೆಗಳು ಮೊಳಗ್ತಾ ಇದೆ. ರಾಹುಲ್ ಗಾಂಧಿಗೆ ಲಿಂಗ ದೀಕ್ಷೆ ಆಗಿದೆ. ಮುರುಘಾ ಶ್ರೀಗಳಿಂದ ಲಿಂಗ ದೀಕ್ಷೆ ಆಗಿರೋದು. ಹಲವು ಮಠಾಧೀಶರ ಸಮ್ಮುಖದಲ್ಲಿ ಲಿಂಗ ದೀಕ್ಷೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಜನ್ಮದಿನ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಅವರು ಭೇಟಿ ಕೊಟ್ಟಿದ್ರು. ಬೆಳಗ್ಗೆ ರಾಹುಲ್ ಗಾಂಧಿಗೆ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಪ್ರಮುಖರು ಸಾಥ್ ಕೊಟ್ಟಿದ್ರು. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಇದು ಒಂದು ಎಲೆಕ್ಷನ್ ಸ್ಟ್ರಾಟಜಿ ಇರಬಹುದಾ? ಹಾಗಾದ್ರೆ ಲಿಂಗ ದೀಕ್ಷೆ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಯತ್ನವನ್ನ ಮಾಡ್ತಾ ಇದ್ದಾರಾ? ಕಳೆದ ಬಾರಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದೆ ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಷಯ. ಸೊ ಹಾಗಾಗಿ ಪ್ರತ್ಯೇಕ ಧರ್ಮ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಲಿಂಗ ದೀಕ್ಷೆ ಕೊಡೋ ಮುಖಾಂತರ ಮಾಡಿ ಲಿಂಗಾಯತ ಮತಗಳನ್ನ ಸೆಳೆಯೋ ತಂತ್ರವನ್ನ ಹಾಗಾದ್ರೆ ಕಾಂಗ್ರೆಸ್ ಮಾಡಿಸಿದ್ಯಾ ರಾಹುಲ್ ಗಾಂಧಿ ಮುಖಾಂತರ? ಪ್ರತ್ಯೇಕ ಧರ್ಮ ಹೋರಾಟದಿಂದ ಕಾಂಗ್ರೆಸ್ ಹೊಡೆತ ತಿಂದಿತ್ತು. ಅದೊಂದು ಮೇಜರ್ ಮೈನಸ್ ಹೊಡೆತ. ನೆಕ್ಸ್ಟ್ ಟರ್ಮ್ ಅವ್ರ ಎಲೆಕ್ಷನ್ ಅಲ್ಲಿ ಗೆಲ್ಲದೆ ಇರೋದಕ್ಕೆ, ಬಹುಮತ ಪಡೆದೇ ಇರೋದಕ್ಕೆ ಅಂತ ಚರ್ಚೆಗಳಾಗ್ತಾ ಇತ್ತು. ಈಗ ಲಿಂಗ ದೀಕ್ಷೆಯನ್ನ ಖುದ್ದಾಗಿ ಡಿ.ಕೆ. ಶಿವಕುಮಾರೇ ಮುರುಘಾ ಮಠ ಕರ್ಕೊಂಡು ಹೋಗಿ ಕೊಡಿಸಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರು ಆ ಪೂಜೆ ಮಾಡೋ ವಿಧಾನ ಏನು, ಸೊ ಯಾವ ತರ ಕಟ್ನಿಟ್ಟಾಗಿ ಇರಬೇಕು, ಸೊ ಅದನ್ನೆಲ್ಲ ಕೇಳ್ಕೊಂಡಿದಾರಲ್ಲ. ಸೊ ಹಾಗಾಗಿ ಅದನ್ನ ಫಾಲೋ ಮಾಡ್ತಾರಾ? ಎಲೆಕ್ಷನ್ ಟೈಮ್ ನಲ್ಲಿ ಇದನ್ನ ಯಾವ ತರ ಸ್ಟ್ರಾಟಜಿಯಾಗಿ ಯೂಸ್ ಮಾಡ್ತಾರೆ, ಅವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಶೂ ಇಲ್ಲ, ಸಾಕ್ಸೂ ಇಲ್ಲ, ಪುಸ್ತಕ ಇಲ್ಲ, ಬಟ್ಟೆ ಇಲ್ಲ. ನ್ಯೂಸ್ 18 ಒಂದೇ ವರದಿ, ಮೆಗಾ ಇಂಪ್ಯಾಕ್ಟ್.
ಸರ್ಕಾರಿ ಶಾಲೆಗೆ ಬರೋರು ಬಡ ವಿದ್ಯಾರ್ಥಿಗಳ ಎಂತೆಂತ ಸ್ಟೇಟ್ಮೆಂಟ್ ಅನ್ನ ನಾಲ್ಗೆಲ್ ಮೂಳೆ ಇಲ್ಲ ಅಂತ ಹರಿಬಿಡುತ್ತಾರೆ. ಮಕ್ಕಳು ಶಾಲೆಗೆ ಬರುವಂತದ್ದು ಶಿಕ್ಷಣಕ್ಕೆ. ಸಚಿವರೇ, ಇದು ಸರಿನಾ? ಹಾಗಾದ್ರೆ ಉಚಿತ ಶೂ, ಸಾಕ್ಸ್, ಬೈಸಿಕಲ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ನೀವು ಎಷ್ಟಲ್ಲಿ ಕೇಳಿದ್ರು ಒಂದೇ ಆನ್ಸರ್, ನಾವಿನ್ನೂ ನಿರ್ಣಯ ತಗೊಂಡಿಲ್ಲ. ನ್ಯೂಸ್ 18 ವರದಿ ಬೆನ್ನಲ್ಲೇ 132 ಕೋಟಿ ಹಣ ರಿಲೀಸ್. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಶೂ, ಸಾಕ್ಸ್ಗೆ 132 ಕೋಟಿ ಅನುದಾನ ಬಿಡುಗಡೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಶೂಸು ಸಾಕ್ಸಕ್ಕೆ ಇವತ್ತು ನಾನು ಅದಕ್ಕೆ 132 ಕೋಟಿ ಒದಗಿಸಿ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದೇನೆ. ಅದು ಕೂಡ ನಾವು ಕೊಡ್ತೀವಿ. ಬಡ ಮಕ್ಕಳ ಬೆನ್ನಿಗೆ ನಿಂತ ನ್ಯೂಸ್ 18ಗೆ ರಾಜ್ಯಾದ್ಯಂತ ಶ್ಲಾಘನೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ವಿಜಯಪುರ 40 ಬಾಣಂತಿಯರ ನರಳಾಟ. ನಿಮ್ಮನ್ನು ಇದು ಮಾಡ್ತಾರೆ. ನನ್ನ ಗಂಡು ಮಕ್ಕಳಿಗೆ ಅಲವಂದಿಲ್ಲ, ನಾನು ಅಲವಂದ್ರೆ ನಿಮ್ಮದು ಏನಿಲ್ಲ. ಕಿತ್ ಹೋದ ಹೊಲಿಗೆ, ವೈದ್ಯರ ಜಡವಟ್ಟು. ಪ್ರಕರಣ ಪತ್ತೆ ಹಚ್ಚಿದ್ದೆ ನ್ಯೂಸ್ 18. ವಿಜಯಪುರ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಸುಮಾರು 30 ಬಾಣಂತಿಯರಿಗೆ ಈ ತರ ಹೊಲಿಗೆ ಬಿಚ್ಕೊಂಡಿದೆ, ಸಮಸ್ಯೆಗಳಾಗ್ತಾ ಇದೆ. ಕೆಲವರಿಗೆ ಪಸ್ ಆಗಿದೆ. ಸುಮಾರು 20 ವೆಲ್ಕಮ್ ಬ್ಯಾಕ್. ರಾಜ್ಯ ರಾಜಕಾರಣದಲ್ಲಿ ಈಗ ದಾವಣಗೆರೆಯಲ್ಲಿ ನಡೀತಾ ಇದೆಯಲ್ಲ ಸಿದ್ದರಾಮೋತ್ಸವ, ಅದರ ಬಗ್ಗೆನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ನಾಯಕರಿಗೆ ಮತ್ತೆ ಜೆಡಿಎಸ್ ನಾಯಕರಿಗೆ ಈ ಒಂದು ಉತ್ಸವ ಏನಿದೆ, ಕಾರ್ಯಕ್ರಮ ನಡೀತಾ ಇದೆಯಲ್ಲ, ಇದು ಒಂಥರ ಕಳವಳನ ಉಂಟು ಮಾಡಿದೆ, ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಿದೆ. ಈ ಬಗ್ಗೆ ಚರ್ಚೆ ನಡೀತಿದೆ. ಮತ್ತೆ ಕಾಂಗ್ರೆಸ್ನವ್ರೇನು ಎಲ್ಲರೂ ಆರಾಮಾಗಿದ್ದಾರೆ ಅಥವಾ ಸಮಾಧಾನದಿಂದ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದಾರೆ ಅಂತಲ್ಲ. ಈಗ ರಾಹುಲ್ ಗಾಂಧಿ ಬಂದಿದ್ದಾರೆ, ಮೇಲ್ನೋಟಕ್ಕೆ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವರೊಂದು ನೀತಿ ಪಾಠ ಹೇಳಿರೋದ್ರಿಂದ ನಾವೆಲ್ಲರೂ ಒಂದೇ ನೋಡಿ ಅಂತೇಳಿ ನಿನ್ನೆ ಏನ್ ಕೇಕ್ ಕಟ್ ಮಾಡಿಸಿದ್ದೇನು, ತಿನ್ಸಿದ್ದೇನು, ಅದೆಲ್ಲ ಮಾಡಿದ್ರು. ಯೂನಿಟಿ ಪ್ರದರ್ಶನ ಆಯ್ತು. ಆದ್ರೆ ಈ ಕಾರ್ಯಕ್ರಮದ ನಂತರ ಇದೆಯಲ್ಲ, ಇದಕ್ಕೆ ಸಿಕ್ಕಿರುವಂತ ರೆಸ್ಪಾನ್ಸ್ ಇದೆಯಲ್ಲ, ಮತ್ತೆ ನಾಯಕರು ಮಾತನಾಡಿರೋ ರೀತಿ, ಈಗ ರಾಹುಲ್ ಗಾಂಧಿ ಅವರು ಏನಾದ್ರು ಹೆಚ್ಚುವರಿಯಾಗಿ ಸಿದ್ದರಾಮಯ್ಯ ಅವರಿಗೆ ವೇದಿಕೆ ಮೇಲೆ ಚುನಾವಣೆ ಜವಾಬ್ದಾರಿಗಳನ್ನೆಲ್ಲಾದ್ರೂ ವಹಿಸ್ಬಿಟ್ರೆ ಅಫಿಷಿಯಲ್ ಆಗಿ, ಮುಂದೆ ಕಾಂಗ್ರೆಸ್ ನಲ್ಲಿ ಬಣ ರಾಜಕೀಯ ಮತ್ತಷ್ಟು ಜೋರಾಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಅದು ಎಲೆಕ್ಷನ್ ಹತ್ರ ಬರುವಾಗ ಇದು ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನನ ಅಥವಾ ಕಾಂಗ್ರೆಸ್ನ ಬಲ ಪ್ರದರ್ಶನನ ಅಥವಾ ಬಣ ರಾಜಕಾರಣಕ್ಕೆ ಈ ಒಂದು ಸಿದ್ದರಾಮೋತ್ಸವ ಎಡೆ ಮಾಡ್ಕೊಡ್ತಾ ಇದೆಯಾ? ಇದು ಮುಂದಿನ ದಿನಗಳಲ್ಲಿ ಒಂದು ಸ್ಪಷ್ಟತೆ ಅಫ್ಕೋರ್ಸ್ ಸಿಗುತ್ತೆ. ಈಗ ಅಲ್ಲಿ ಕೂತವರೆಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಬಾಯಿ ಮಾತಲ್ಲಿ ಹೇಳ್ತಾ ಇದ್ರು ಕೂಡ ಎಲ್ರಿಗೂ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮೊನ್ನೆ ಹೇಳಿದ್ರು, ನಾನೇನ್ ಸನ್ಯಾಸಿನ, ನನಗೂ ಆಸೆ ಇರಲ್ವಾ ರಾಜಕಾರಣದಲ್ಲಿ, ನನಗೂ ಆಸೆ ಇರುತ್ತೆ ಸಿಎಂ ಆಗ್ಬೇಕು ಅಂತ, ಅದಕ್ಕೆ ನಿಮ್ ಸಪೋರ್ಟ್ ಬೇಕು ಅಂತ ಒಕ್ಕಲಿಗ ಸಮಾಜದ ಸಪೋರ್ಟ್ ಕೇಳಿದ್ರು. ಈಗ ಅದಕ್ಕೆ ಸಿದ್ದರಾಮೋತ್ಸವ ಹೆಸರಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ನೆಕ್ಸ್ಟ್ ಸಿಎಂ ಸಿದ್ದರಾಮಯ್ಯ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅಚ್ಚುಮೆಚ್ಚಿನ ನಾಯಕ, 5 ವರ್ಷದ ಹುಡುಗ ರಾಹುಲ್ ಗಾಂಧಿ ಅವರು ಈಗಾಗಲೇ ಬರ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಪೊಲಿಟಿಕಲ್ ಆಗಿ ಅನಾಲಿಸಿಸ್ ಮಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ಚಿದಾನಂದ್ ಪಟೇಲ್, ಈಗ ಬಿಜೆಪಿಗೆ ಯಾವ ತರ ಪ್ರೆಷರ್ ಅನ್ನ ಇದು ಕ್ರಿಯೇಟ್ ಮಾಡಿದೆ? ಈಗ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು, ಜನರಿಗೂ ಗೊತ್ತಿದೆ, ಇಲ್ಲ ಅಂತಲ್ಲ. ಈ ಕಾರ್ಯಕ್ರಮ ಆದ್ಮೇಲೆ ಕಾಂಗ್ರೆಸ್ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬಹುದು, ನಿರೀಕ್ಷೆಗಳು? ಶರ್ಮಿತಾ ಶೆಟ್ಟಿ, ಬಳ್ಳಾರಿಯ ಪಾದಯಾತ್ರೆಯ ನಂತರ
ಸಿದ್ದರಾಮಯ್ಯನವರ ಅಂದ್ರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಅವರ ಜೀವನದ ಅತಿದೊಡ್ಡ ಮೈಲಿಗಲ್ಲಿನ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರುಗಳು ಸ್ವತಃ ಸಿದ್ದರಾಮಯ್ಯ ಕೂಡ 4 ರಿಂದ 5 ಲಕ್ಷ ಜನರ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಎಲ್ಲ ಕೂಡ ಹುಷಿಯಾಗಿರ್ತಕ್ಕಂಥದ್ದು ಒಂದು ಭಾಗ. ಮತ್ತೊಂದು ಕಡೆ ಅಲ್ಲಿ ಬಂದಿರತಕ್ಕಂಥವ್ರು ಒಂದು ಕಡೆ ಸಿದ್ದರಾಮಯ್ಯ ಅಭಿಮಾನಿಗಳಿದ್ದಾರೆ, ಸಿದ್ದರಾಮಯ್ಯ ಸ್ವಜಾತಿಯವರಿದ್ದಾರೆ, ಜೊತೆಗೆ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು. ಆ ಮುಖಾಂತರ ಇದು ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವ, ಜನ್ಮದಿನದ ಅಮೃತ ಮಹೋತ್ಸವ ಇರ್ಬೋದು. ಆದರೆ ಇದು ಕಾಂಗ್ರೆಸ್ನ ಏನು ಬೂಸ್ಟ್ ಮಾಡುವಂತ, ಕಾಂಗ್ರೆಸ್ಗೆ 2023 ಚುನಾವಣೆಗೆ ಪರೋಕ್ಷವಾಗಿ ರಣಕಾಳೆ ಊದುವಂತ ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ನಿರೀಕ್ಷೆಗೆ ಮೀರಿ ಒಂದು ಕಡೆ ಜನ ಬರ್ತಿರುವಂತದ್ದು, ಅಲ್ಲಿರ್ತಕ್ಕಂಥ ಜನ ಕೂಡ ಸಿದ್ದರಾಮಯ್ಯ ಪರವಾಗಿ ಘೋಷಣೆಯನ್ನು ಕೂಗ್ತಿರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಈಗಾಗಲೇ ಒಂದು ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಆಸೆ ವ್ಯಕ್ತಪಡಿಸಿದರೆ, ಇದರ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕಾರಣದ ಅವಕಾಶ ಸಿಕ್ಕರೆ ನಾನ್ಯಾಕೆ ಬರಬಾರದು ಎಂಬ ಪ್ರಶ್ನೆಯನ್ನ ಎತ್ತಿರುವಂತದ್ದು. ಅದೇ ರೀತಿ ಎಂ.ಬಿ. ಪಾಟೀಲ್ ಸೇರಿದಂತೆ ಅನೇಕ ನಾಯಕರುಗಳಿಗೆ ಮುಖ್ಯಮಂತ್ರಿ ಆಗುವಂತ ಆಸೆ ಚಿಗುರೊಡೆದಿರುವಂತದ್ದು. ಇದರ ಬೆನ್ನಲ್ಲೇ ಜನರೇ ಇಲ್ಲಿ ಒಂದ್ ಕಡೆ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಮುಂದಿನ ಹಾಗಾದ್ರೆ ಖರ್ಗೆ ಅವರು ಈ ಕಾರ್ಯಕ್ರಮಕ್ಕೆ ಏನು ಗೈರಾಗ್ಲಿಕ್ಕೆ ಪ್ರಮುಖ ಕಾರಣ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಎರಾಲ್ಡ್ಗೆ ಸಂಬಂಧಪಟ್ಟಾಗೆ ನಿನ್ನೆ ಕೂಡ ಇಡಿ ಅಧಿಕಾರಿಗಳು ಸಂಬಂಧಪಟ್ಟಾಗೆ ನಿನ್ನೆ ಕೂಡ ಇಡಿ ಅಧಿಕಾರಿಗಳು ನಿನ್ನೆ ಏನು ಎಸಿಸಿ ಕಚೇರಿಗೆ ದಾಳಿ ಮಾಡಿರುವಂತದ್ದು ಮತ್ತು ಇಡಿ ಕೇಸು ಬಹಳಷ್ಟು ಇಕ್ಕಳಕ್ಕೆ ಸಿಲ್ಕೊಂಡಿರುವಂತದ್ದು. ಈ ಕಾರಣಕ್ಕಾಗಿ ಖರ್ಗೆ ಅವರು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲದೆ ಖರ್ಗೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ತಿಳಿಸಿರುವಂತದ್ದು. ಆದ್ರೆ ಈ ಕಾರ್ಯಕ್ರಮಕ್ಕೆ ಖರ್ಗೆ ಬರದೇ ಇರುವಂತದ್ದೇ ಇದು ಸ್ವತಃ ಖರ್ಗೆ ಅವರಿಗೆ ಅತಿ ಹೆಚ್ಚು ಲಾಸ್ ಆಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಜನಸಮೂಹದ ಮುಂದೆ ಖರ್ಗೆ ಕೂಡ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಭಾಷಣವನ್ನ, ತಮ್ಮ ಆಸೆ ಆಕಾಂಕ್ಷೆಗಳನ್ನ, ತಾವು ಕಾಂಗ್ರೆಸ್ನಲ್ಲಿ ಮಾಡಿದಂತ ಕೆಲಸಗಳನ್ನ ಪರೋಕ್ಷವಾಗಿ ಜನರ ಮುಂದೆ ಮಂಡಿಸಬಹುದಿತ್ತು. ಆ ಮುಖಾಂತರ ಜನರ ವಿಶ್ವಾಸ ಗಳಿಸಲಿಕ್ಕೂ ಕೂಡ ಒಂದಷ್ಟು % ಇದು ಸುಲಭ ಆಗ್ತಿತ್ತು. ಆದ್ರೆ ಖರ್ಗೆ ಅವರ ಗೈರು ಅದು ಅವರಿಗೆ ನಷ್ಟ ಅಂತಲೇ ಕೂಡ ಹೇಳ್ತಿರುವಂತದ್ದು. ಆದ್ರೆ ಈ ಕಾರ್ಯಕ್ರಮದ ಮುಖಾಂತರ ಸ್ವತಃ ಹೈಕಮಾಂಡ್ ಮುಂದೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ರಾಜ್ಯದ ಮಾಸ್ ಲೀಡರ್, ಅದರಲ್ಲೂ ಕೂಡ ಕಾಂಗ್ರೆಸ್ನ ಮಾಸ್ ಲೀಡರ್ ನಾನೊಬ್ಬನೇ, ನಾನು ಪ್ರಶ್ನಾತೀತ ನಾಯಕ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಇದು ನನ್ನ ಅಮೃತ ಮಹೋತ್ಸವ, ಇದು ನನ್ನ ಶಕ್ತಿ ಪ್ರದರ್ಶನ, ಇಡೀ ರಾಜ್ಯದಿಂದ ಜನ ಬಂದಿದ್ದಾರೆ, ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ದೊಡ್ಡ ದೊಡ್ಡ ನಾಯಕರ ಪ್ರಧಾನಮಂತ್ರಿಯವರು ಬಂದಂತ ಸಂದರ್ಭದಲ್ಲೂ ಕೂಡ 6 ರಿಂದ 8 ಲಕ್ಷ ಜನರು ಈ ರೀತಿ ಜನ ಸೇರಿರಲಿಲ್ಲ, ಜನ ಏನು ಸನ್ನಣಿ ಆಗಿರಲಿಲ್ಲ, ಈ ರೀತಿ ಒಂದು ದೊಡ್ಡ ಕಾರ್ಯಕ್ರಮ ಆಗಿರಲಿಲ್ಲ. ಇದು ಸಿದ್ದರಾಮಯ್ಯ ಪಾಲಿಗೆ ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಿಂದ ಬರೆದಿಡುವಂತ ಕಾರ್ಯಕ್ರಮ ಆಗಿರುವಂತದ್ದು. ಆ ಮುಖಾಂತರ ರಾಹುಲ್ ಗಾಂಧಿಯ ಮುಂದೆ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಮುಖ್ಯಮಂತ್ರಿ ಹುದ್ದೆಯನ್ನ ಕ್ಲೈಮ್ ಮಾಡ್ತಿರುವಂತದ್ದು. ನಾನು ಮುಖ್ಯಮಂತ್ರಿ ಹುದ್ದೆಗೆ ಶೂಟು ಮತ್ತು ನನ್ನ ಕಾರಣಕ್ಕಾಗಿ ಅಧಿಕಾರಕ್ಕೆ ಬರಬೇಕಾಗುತ್ತೆ, ನನ್ನನ್ನು ನಿರ್ಲಕ್ಷಿಸಿದ್ರೆ, ನನ್ನನ್ನು ಕಡೆಗಣಿಸಿದ್ರೆ, ನನ್ನ ವಿರುದ್ಧವಾಗಿ ರಾಜ್ಯದ ನಾಯಕರು, ಅದು ಡಿ.ಕೆ. ಶಿವಕುಮಾರ್ ಇರ್ಬೋದು, ಇತರ ನಾಯಕರು ಇರ್ಬೋದು, ಪಿತೂರಿ ಹೂಡಿದ್ರೆ, ಹೈಕಮಾಂಡ್ ನನ್ನ ಮೇಲೆ ಏನಾದ್ರೂ ಮನಸ್ಸು ಮಾಡದೇ ಇದ್ರೆ ಮುಂದೆ ನೀವು ಅಧಿಕಾರವನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸಂದೇಶ ಕೂಡ ಆ ಮುಖಾಂತರ, ಈ ಕಾರ್ಯಕ್ರಮದ ಮುಖಾಂತರ ರವಾನೆ ಆಗ್ತಿರುವಂತದ್ದು. ಸಿದ್ದರಾಮಯ್ಯ ಆಂಗಲ್ ಆಯ್ತು ಪಟೇಲ್. ಈಗ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಲ್ಲೇ ಹೊರಗಡೆ ಸಿಹಿ ಅಂತಿದ್ರು ಕೂಡ ಒಳಗಡೆ ಅಲ್ಲಿ ಕಹಿನೇ ಇರೋದು, ಇಲ್ಲ ಅಂತಲ್ಲ. ಎಷ್ಟೋ ಜನರಿಗೆ ಇಷ್ಟ ಇಲ್ದಿದ್ರು ಹೋಗ್ಬೇಕಲ್ಲಪ್ಪ, ಪಕ್ಷದ ವೇದಿಕೆನ ಇದು ಅಥವಾ ವ್ಯಕ್ತಿಯ ಪೂಜೆ ಮಾಡ್ತಿರೋ ವೇದಿಕೆನ ಗೊತ್ತಿಲ್ಲ, ಬಟ್ ಹೋಗಿದ್ದಾರೆ. ಈಗ ಸಿದ್ದರಾಮಯ್ಯ ಅವ್ರ ಮೆಸೇಜ್ ಈ ತರ ಹೈಕಮಾಂಡ್ ರವಾನೆ ಮಾಡಿದ್ರು ಕೂಡ ಡಿ.ಕೆ. ಶಿವಕುಮಾರ್ಗೆ ರವಾನೆ ಆಗಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದಾರೆ, ಬೆಂಬಲಿಗರು ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ಕೊಂಡೇ ಕಾರ್ಯಕ್ರಮಕ್ಕೆ ಓಕೆ ಅಂದಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಈಗ ಸಿದ್ದರಾಮೋತ್ಸವ ಮಾಡಿ ಸಿದ್ದರಾಮಯ್ಯ ಶಕ್ತಿಯನ್ನ ನೋಡಿ ಇದನ್ನ ಓಟ್ ಆಗಿ ಕನ್ವರ್ಟ್ ಮಾಡೋದನ್ನ ಡೈವರ್ಟ್ ಮಾಡೋದ ಕಾಂಗ್ರೆಸ್ ನಲ್ಲೇ ಯಾವ ತರ ಪಿತೂರಿಗಳಾಗ್ಬೋದು? ಶರ್ಮಿತಾ ಶೆಟ್ಟಿ ಕಾಂಗ್ರೆಸ್ ನಾಯಕರುಗಳಿಗೆ ಅಧಿಕಾರ ಇಲ್ಲದೆ ವಿಲವಿಲ ಒದ್ದಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ 50 ವರ್ಷ ರಾಜಕಾರಣ ಮಾಡಿದವರು, ಅಧಿಕಾರದ ಸುಪ್ಪತ್ತಿಗೆಯಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ಪ್ರತಿ ಕ್ಷಣ ಕೂಡ ಅಧಿಕಾರದ ಮಜಬೂತ ಅವರಿಗೆ ಗೊತ್ತಿರುವಂತದ್ದು. ಆದ್ರೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನ ನಿರ್ಲಕ್ಷ್ಯ ಮಾಡಿದ್ರೆ ಡಿ.ಕೆ. ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅನಿವಾರ್ಯವಾಗಿ ಡಿ.ಕೆ. ಶಿವಕುಮಾರ್ ಕೂಡ ಸಿದ್ದರಾಮಯ್ಯರವರನ್ನ ಓಲೈಕೆ ಮಾಡ್ಕೋಬೇಕಾಗಿದೆ, ಮಲ್ಲಿಕಾರ್ಜುನ ಖರ್ಗೆ ಕೂಡ ಓಲೈಕೆ ಮಾಡ್ಕೋಬೇಕಾಗಿದೆ. ಯಾರೆಲ್ಲ ಸಿಎಂ ರೇಸ್ನಲ್ಲಿದ್ದಾರೆ ಸಿದ್ದರಾಮಯ್ಯ ಓಲೈಕೆ ಮಾಡ್ಕೊಂಡೆ ಅವರು ಚುನಾವಣೆ ಎದುರಿಸಬೇಕಾಗಿದೆ. ಒಂದು ವೇಳೆ ಮುಖ್ಯಮಂತ್ರಿ ಆಗ್ಬೇಕಾದ್ರೂ
ಕೂಡ ಸಿದ್ದರಾಮಯ್ಯ ಓಲೈಕೆ ಆಗಬೇಕಾಗಿದೆ. ಆದರೆ ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲಿ ಒಂದು ಫಾರ್ಮುಲಾ ಏನು ಚರ್ಚೆ ಆಗ್ತಿರುವಂಥದ್ದು ಅಂದ್ರೆ 2 ವರ್ಷ, ಈಗ 5 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಅವರ ಸರ್ವೆಗಳ ಪ್ರಕಾರ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬರುವ ವಾತಾವರಣ ಇದೆ ಎಂಬ ಒಂದು ಸರ್ವೆ ರಿಪೋರ್ಟ್ ಇರುವಂತದ್ದು, ಮತ್ತು ಬಿಜೆಪಿಯ 40% ಆರೋಪಗಳಿರ್ಬೋದು, ಮತ್ತು ಪ್ರವೀಣ್ ನೆಟ್ಟಾರ್ ಹತ್ಯೆ ವಿಚಾರಗಳಿರ್ಬೋದು, ಮತ್ತು PSI ಸ್ಕ್ಯಾಮ್ಗಳಿರ್ಬೋದು, ಬಿಜೆಪಿಯ ಅಸಮರ್ಥತೆ ಇರ್ಬೋದು, ಇವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಏನು ಪರವಾಗಿ ಮತಗಳಾಗಿ ಏನು ಅವರಿಗೆ ಪರಿವರ್ತನೆ ಆಗುವ ಸಾಧ್ಯತೆ ಇರೋದ್ರಿಂದ ಈ ಕಾರಣಕ್ಕಾಗಿ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರನ್ನು ಒಪ್ಕೊಳ್ಬೇಕಾಗಿದೆ. ಆದ್ರೆ ಈಗ ಕಾಂಗ್ರೆಸ್ ವಲಯದಲ್ಲಿ ನಡೀತಿರ್ತಕ್ಕಂಥ ಚರ್ಚೆ ಆರಂಭದಲ್ಲಿ 2 ವರ್ಷ ಏನು ಸಿದ್ದರಾಮಯ್ಯನವರಿಗೆ ಅವಕಾಶ ಮಾಡಿಕೊಡುವಂಥದ್ದು, ನಂತರದ 3 ವರ್ಷ DK ಶಿವಕುಮಾರ್ಗೆ. ಅಂದ್ರೆ ಈ ಕಾಂಗ್ರೆಸ್ನಲ್ಲಿ ಈ ಹಿಂದೆ ಇದ್ದಂತ ಸಂಪ್ರದಾಯದ ಪ್ರಕಾರ ಯಾರು ಆಯಾ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಅವರು ಏನು ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಆಗಿರ್ತಾರೆ, ಮತ್ತು ಒಂದು ವೇಳೆ ಬಹುಮತ ಬಂದ್ರೆ ಅವರೇ ಮುಖ್ಯಮಂತ್ರಿಯನ್ನು ಮಾಡುವಂತದ್ದು ಅದು ಸಹಜ. ಹಾಗಾಗಿ ಇದೇ ಕಾರಣಕ್ಕಾಗಿ ಪಟೇಲ್ 2 ಟಾಸ್ಕ್ ಇತ್ತು ಕಾಂಗ್ರೆಸ್ಗೆ. ಒಂದು, ಈಗ ಆಡಳಿತ ಪಕ್ಷ ಬಿಜೆಪಿಯ ವೈಫಲ್ಯವನ್ನ ಜನರ ಮುಂದೆ ಇಡೋದು ಒಗ್ಗಟ್ಟಾಗಿ ಸೇರ್ಕೊಂಡು. ಮತ್ತೊಂದು, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ತಪ್ಪಾಗಿತ್ತಲ್ಲ, ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೋರಾಟ ಮಾಡಕ್ ಹೋಗಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಯ್ತು ಅಂತ, ಅದನ್ನ ಸರಿಪಡಿಸೋ ಕೆಲಸವನ್ನ ಇವತ್ತು ಹೆಂಗ್ ಮಾಡಿದ್ರು ಹಾಗಾದ್ರೆ ನಾಯಕರು ರಾಹುಲ್ ಗಾಂಧಿ ಕೈಲಿ? ಶರ್ಮಿತಾ ಶೆಟ್ಟಿ ಏನು 2018ರಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡಲಿಕ್ಕೆ ಹೊರಟಿದ್ದ ಕಾರಣಕ್ಕಾಗಿ ಕೆಲವೊಂದು ಕಡೆ ರಾಜ್ಯಾದ್ಯಂತ ಒಟ್ಟು 40 ಸ್ಥಾನಗಳನ್ನ ಕಡಿಮೆ ಅಂತರದಲ್ಲಿ ಸೋಲುವ ಒಂದು ದುರಾದೃಷ್ಟ ಏನು ಅನುಭವ ಕಾಂಗ್ರೆಸ್ಗೆ ಆಯ್ತು. ಅಂದ್ರೆ ಸುಮಾರು 40 ಸ್ಥಾನಗಳನ್ನು ಕಳೆದುಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಯ್ತು. ಆ ಮುಖಾಂತರ ಬಿಜೆಪಿಯವರು ವ್ಯವಸ್ಥಿತವಾಗಿ ಕಾಂಗ್ರೆಸ್ನ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರವನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ವಿರುದ್ಧ ಕೆಲವೊಂದು ಕಡೆ ಏನು ಲಿಂಗಾಯತ ವಿರೋಧಿ, ವೀರಶೈವ ಲಿಂಗಾಯತ ವಿರೋಧಿ ಅನ್ನೋದನ್ನ ಏನು ಚೆನ್ನಾಗಿ ಬ್ರ್ಯಾಂಡ್ ಮಾಡ್ಲಿಕ್ಕೆ ಕೂಡ ಅನುಕೂಲ ಆಯಿತು. ಆ ಬ್ರ್ಯಾಂಡ್ ಅದು ಬಿಜೆಪಿಗೆ ಕೂಡ ಪರೋಕ್ಷವಾಗಿ ವರದಾನವಾಯಿತು. ಅದು ಕಾಂಗ್ರೆಸ್ಗೆ ಅತಿ ದೊಡ್ಡ ಏಟಾಯಿತು. ಹಾಗಾಗಿ ಇವತ್ತು ಬಹಳಷ್ಟು ಬುದ್ಧಿವಂತಿಕೆಯಿಂದ, ಚಾಕಚಕ್ಯೆಯಿಂದ, ಚಾಣಕ್ಯತೆಯಿಂದ DK ಶಿವಕುಮಾರ್ ಅವರು ಮುರುಘಾ ಶ್ರೀಗಳ ಮುಖಾಂತರ ತಮ್ಮ ಅಧಿನಾಯಕ ರಾಹುಲ್ ಗಾಂಧಿ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸಿದ್ರು. ಅಂದ್ರೆ ವೀರಶೈವ ಲಿಂಗಾಯತ ಏನು ಧರ್ಮಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇರತಕ್ಕಂಥದ್ದು, ತನ್ನದೇ ಆದ ಇತಿಹಾಸ ಇರತಕ್ಕಂಥದ್ದು, ಮತ್ತು ಈ ಧರ್ಮಕ್ಕೆ ಯಾರು ಬೇಕಾದರೂ ಸೇರಬಹುದು, ಮತ್ತು ಈ ಧರ್ಮದಲ್ಲಿ ಜಾತಿ ಧರ್ಮ ಮತಪಂಥದ ಭೇದ ಇಲ್ಲ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂಥದ್ದು. ದೀಕ್ಷೆ ಅಂತ ಹೇಳಿದ್ರೆ ಕೂಡ ಇಲ್ಲಿ ಪ್ರಮುಖವಾಗಿ ಇತರೆ ಧರ್ಮಗಳನ್ನು ನೋಡಿದ್ರೆ ಅತಿಯಾದ ಕಟ್ಟುಪಾಡುಗಳು, ಮಹಿಳೆಯರು ಮತ್ತು ಮಕ್ಕಳ ವಿಚಾರದಲ್ಲಿ ಶೋಷಣೆಯ ವಿಚಾರಗಳಿರ್ತಕ್ಕಂಥದ್ದು. ಆದ್ರೆ ಲಿಂಗಾಯತ ಧರ್ಮದಲ್ಲಿ ಏನು ಅತಿಯಾದ ಕಟ್ಟುಪಾಡುಗಳಿಲ್ಲ, ಸರಳ ಕಟ್ಟುಪಾಡುಗಳು, ಸರಳ ನಿಯಮಗಳಿರ್ತಕ್ಕಂಥದ್ದು. ಜಾತಿ ಮತ ಪಂಥ ಭೇದ ಇಲ್ಲದೆ ಕೂಡ ಯಾರು ಬೇಕಾದ್ರೂ ದೀಕ್ಷೆಯನ್ನು ಪಡೆಯಬಹುದು, ಮತ್ತು ಎಲ್ಲರೂ ಒಂದು ವಿಶ್ವಬಂಧು ಅನ್ನುವ ಸಂದೇಶವೇ ಇದು ಏನು ದೀಕ್ಷೆಯನ್ನು ತೆಗೆದುಕೊಳ್ಳುವ ಸಂದೇಶ. ಹಾಗಾಗಿ ಆ ಮುಖಾಂತರ ಲಿಂಗಾಯತ ಧರ್ಮವನ್ನು ಒಡೆದ್ರು ಎಂಬ ಆರೋಪಕ್ಕೆ ಪ್ರತಿಯಾಗಿ ಆ ಮುಖಾಂತರ ನಾವು ಕೂಡ ವೀರಶೈವ ಲಿಂಗಾಯತ ಧರ್ಮದ ಪರವಾಗಿ ಇರ್ತಕ್ಕಂಥವ್ರು, ನಮ್ಗೆ ಆಗಿರ್ತಕ್ಕಂಥ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡುವ ಪ್ರತಿತಂತ್ರವೇ ಈ ಒಂದು ಲಿಂಗ ದೀಕ್ಷೆ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಇದರ ಲಾಭ ಪಡಿತಾರೋ ಇಲ್ಲ ಅಂತ ಗೊತ್ತಿಲ್ಲ, ಆದ್ರೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಲಿಂಗಾಯತ ಧರ್ಮ ಹೊಡಿಲಿಕ್ಕೆ ಬಿಡೋದಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ವೀರಶೈವ ಲಿಂಗಾಯತ ಧರ್ಮದ ಪರವಾಗಿದೆ. ಆ ಮುಖಾಂತರ ರಾಹುಲ್ ಗಾಂಧಿ ಅವರ ಮುಖಾಂತರ ಲಿಂಗ ದೀಕ್ಷೆಯನ್ನು ಪಡಿಸುವ ಮುಖಾಂತರ ಈ ಸಂದೇಶ ರವಾನೆ ಮಾಡುವ ಮುಖಾಂತರ ವೀರಶೈವ ಲಿಂಗಾಯತರು, ಮುನಿದೆದ್ದ ವೀರಶೈವ ಲಿಂಗಾಯತರನ್ನು ಕೂಡ ಎಲ್ಲೊಂದ್ ಕಡೆ ಅವರ ಮನಸ್ಸನ್ನ ಕಾಂಗ್ರೆಸ್ ಪರವಾಗಿ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಇದಕ್ಕೆ ಏನು ಪರೋಕ್ಷವಾಗಿ ಬಿಜೆಪಿ ಒಳಗಡೆ ಯಡಿಯೂರಪ್ಪನವರ ಇವತ್ತಿನ ಸ್ಥಿತಿಗತಿಗಳು, ಅವರು ಮುಖ್ಯಮಂತ್ರಿಯನ್ನ ಪದವಿಯಿಂದ ಇಳಿಸಿರುವಂಥದ್ದು, ಯಡಿಯೂರಪ್ಪನವರ ಆಪ್ತರಲ್ಲಿ ಆಗಿರ್ತಕ್ಕಂಥ ತಳಮಳಗಳು, ವಿಪ್ಲವಗಳು ಕೂಡ ಕಾಂಗ್ರೆಸ್ಗೆ ವರದಾನ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಇದೇ ಸೂಕ್ತ ಸಂದರ್ಭ ಅನ್ನೋ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸಿರುವಂತದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಶೂ ಇಲ್ಲ, ಸಾಕ್ಸೂ ಇಲ್ಲ, ಪುಸ್ತಕ ಇಲ್ಲ, ಬಟ್ಟೆ ಇಲ್ಲ. ನ್ಯೂಸ್ 18 ಒಂದೇ ವರದಿ, ಮೆಗಾ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಗೆ ಬರೋರು ಬಡ ವಿದ್ಯಾರ್ಥಿಗಳ ಎಂತೆಂತ ಸ್ಟೇಟ್ಮೆಂಟ್ ಅನ್ನ ನಾಲ್ಗೆಲ್ ಮೂಳೆ ಇಲ್ಲ ಅಂತ ಹರಿಬಿಡುತ್ತಾರೆ. ಮಕ್ಕಳು ಶಾಲೆಗೆ ಬರುವಂತದ್ದು ಶಿಕ್ಷಣಕ್ಕೆ. ಸಚಿವರೇ, ಇದು ಸರಿನಾ? ಹಾಗಾದ್ರೆ ಉಚಿತ ಶೂ, ಸಾಕ್ಸ್, ಬೈಸಿಕಲ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ನೀವು ಎಷ್ಟಲ್ಲಿ ಕೇಳಿದ್ರು ಒಂದೇ ಆನ್ಸರ್.
ನಾವಿನ್ನೂ ನಿರ್ಣಯ ತಗೊಂಡಿಲ್ಲ. ನ್ಯೂಸ್ 18 ವರದಿ ಬೆನ್ನಲ್ಲೇ 132 ಕೋಟಿ ಹಣ ರಿಲೀಸ್. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಶೂ ಸಾಕ್ಸ್ಗೆ 132 ಕೋಟಿ ಅನುದಾನ ಬಿಡುಗಡೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಶೂಸು ಸಾಕ್ಸಕ್ಕೆ ಇವತ್ತು ನಾನು ಅದಕ್ಕೆ 132 ಕೋಟಿ ಒದಗಿಸಿ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದೇನೆ. ಅದು ಕೂಡ ನಾವು ಕೊಡ್ತೀವಿ. ಬಡ ಮಕ್ಕಳ ಬೆನ್ನಿಗೆ ನಿಂತ ನ್ಯೂಸ್ 18ಗೆ ರಾಜ್ಯಾದ್ಯಂತ ಶ್ಲಾಘನೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ವಿಜಯಪುರ 40 ಬಾಣಂತಿಯರ ನರಳಾಟ. ಅಲವಂದ್ರೆ ಸದ್ಯಕ್ಕೆ ನಿಮ್ಮನ್ನು ಇದು ಮಾಡ್ತಾರೆ. ನನ್ನ ಗಂಡು ಮಕ್ಕಳಿಗೆ ಅಲವಂದಿಲ್ಲ, ನಾನು ಅಲವಂದ್ರೆ ನಿಮ್ಮದು ಏನಿಲ್ಲ. ಕಿತ್ ಹೋದ ಹೊಲಿಗೆ ವೈದ್ಯರ ಜಡವಟ್ಟು. ಪ್ರಕರಣ ಪತ್ತೆ ಹಚ್ಚಿದ್ದೆ ನ್ಯೂಸ್ 18. ವಿಜಯಪುರ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಸುಮಾರು 30 ಬಾಣಂತಿಯರಿಗೆ ಈ ತರ ಹೊಲಿಗೆ ಬಿಚ್ಕೊಂಡಿದೆ, ಸಮಸ್ಯೆಗಳಾಗ್ತಾ ಇದೆ, ಕೆಲವರಿಗೆ ಪಸ್ ಆಗಿದೆ. ಸುಮಾರು 28 ಜನ ಮತ್ತೆ ಇವತ್ತು 3 ಜನ, ಸುಮಾರು 30 ಜನರಿಗೆ ಈ ರೀತಿ ಪ್ರಕರಣ ಕಂಡು ಬಂದಿದ್ದು. ನನಗೆ ಹೊಲಿಗೆ ಇದಾಗ್ಯದಂತ ಎಲ್ಲ ನನ್ನ ಹೊಟ್ಟಿಗೆ ಇದಾಗ್ಯದ ಅಂತ ಬಂದ್ಬಿಟ್ಟಾರೆ. ತರ ನಡ್ಕೋಕೈತಿ ಬಿಟ್ರಿ ನಾನು ಹೋಗ್ಬಿಟ್ಟಿತ್ತು. ಅದು 2 ಸಲ ಹಾಕಿದ್ರು ಫೇಲ್ ಆಗಿದೆ ಸರ್. ಅದು ಕಲಿಯೋರ್ ಕೈಯಾಗ ಕೊಡ್ತಿದ್ದಾರೆ ಸರ್ ಹೊಲಿಗೆ ಹಾಕಕ್ಕೆ. ಇವತ್ತು ಊರಿಗೆ ಟೀಚರ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಈಗ ಹೊಲಿಗೆ ಬಿಚ್ಚ ಅಂತ ಹೇಳ್ತಾರೆ. ನ್ಯೂಸ್ 18 ಜಬರ್ದಸ್ತ್ ವರದಿಗೆ ಎಚ್ಚೆತ್ತ ಆಸ್ಪತ್ರೆ, ಜಿಲ್ಲಾಡಳಿತ. ನ್ಯೂಸ್ 18 ವರದಿ ಬಳಿಕ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಅವರೆಲ್ಲ ರಿಕವರಿ ಆಗ್ತಾ ಇದ್ದಾರೆ ಈಗ. ಸೊ ಔಟ್ ಆಫ್ 18 ಕೇಸಸ್ ನಾವು 5 ಕೇಸ್ಗಳಲ್ಲಿ ಆಲ್ರೆಡಿ ರೀಸೂಚಿಂಗ್ ಮಾಡಿದ್ದೇವೆ. 24 ಗಂಟೆಯಲ್ಲೇ ತನಿಖೆಗೆ ಆದೇಶ, 48 ಗಂಟೆಯಲ್ಲಿ ವರದಿಗೆ ತಾಕೀತು. ವರದಿ ಬೆನ್ನಲ್ಲೇ ವಿಜಯಪುರ ಜಿಲ್ಲಾಧಿಕಾರಿ ವಿಜಯ ಮಹಂತೇಶ್ ದಾನಮ್ಮನವರ್ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ. ಇದು ನ್ಯೂಸ್ 18 ಕಳಕಳಿ ಮೆಗಾ ಇಂಪ್ಯಾಕ್ಟ್. ಮಳೆ ಬಂದ್ರೆ ಸಿಲಿಕಾನ್ ಸಿಟಿ ಸಿಂಕಿಂಗ್ ಸಿಟಿ. ಹೆಂಗ್ ಓಡ್ತದ ಮಕ್ಕಳು. ವೆಲ್ಕಮ್ ಬ್ಯಾಕ್. ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಮಳೆಯನ್ನು ಲೆಕ್ಕಕ್ಕಿಟ್ಟಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಸಿದ್ದರಾಮಯ್ಯ ಅಭಿಮಾನಿಗಳು, ವೇದಿಕೆ ಮೇಲೆ ಗಣ್ಯರು ಒಬ್ಬೊಬ್ಬರಾಗಿ ಮಾತಾಡ್ತಿದ್ದಾರೆ. ಈಗ ಎಲ್ಲರೂ ವೇಟ್ ಮಾಡ್ತಿರೋದು ರಾಹುಲ್ ಗಾಂಧಿ ಅವರು ವೇದಿಕೆಗೆ ಬರೋದನ್ನ. ಇಂಥ ಒಂದು ಜನಸಾಗರವನ್ನ ಅವರು ತಮ್ಮ ಜೀವನದಲ್ಲೇ ನೋಡಲ್ಲ ಅಂತ. ಆದ್ರೆ ನನಗೆ ಆದಷ್ಟು ವಯಸ್ಸು ಸಿದ್ದರಾಮಯ್ಯ ಸಾಹೇಬರ ರಾಜಕೀಯ ಅನುಭವ. ಇಂಥ ಒಂದು ಅವಕಾಶವನ್ನ ನಮಗೆಲ್ಲ ಕೊಟ್ಟದ್ದಕ್ಕೆ ಆಯೋಜನೆ ಮಾಡಿದಂತವ್ರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ಇನ್ನೊಮ್ಮೆ ಸಿದ್ದರಾಮಯ್ಯ ಸಾಹೇಬರಿಗೆ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ದೇವರು ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಇನ್ನೊಮ್ಮೆ ತಮ್ಮೆಲ್ರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ ಅವರೇ. ಈಗ ಎಲ್ಲ ಕಡೆ ಒಂದೇ ಘೋಷಣೆ, ವೇದಿಕೆ ಮೇಲೇನೂ ಒಂದೇ ಘೋಷಣೆ, ವೇದಿಕೆ ಕೆಳಗೇನೂ ಒಂದೇ ಘೋಷಣೆ. ಸಿದ್ದರಾಮಯ್ಯ ಅವರು ಕೊಟ್ಟಂತ ಕೊಡುಗೆಗಳು ಮತ್ತೆ ಜನನಾಯಕ ನಮ್ಮ ರಾಜ್ಯದಲ್ಲಿ ಯಾರು ಅಂದ್ರೆ ಅದು ಸಿದ್ದರಾಮಯ್ಯ ಅಂತೆಲ್ಲ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅವರ ವ್ಯಕ್ತಿತ್ವವನ್ನೆಲ್ಲ ಹಾಡಿ ಹೊಗಳ್ತಾ ಇದ್ದಾರೆ. ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ, ಜಿಟಿ ಮಳೆಯಲ್ಲಿ. ಆದ್ರೆ ಅದನ್ನ ಲೆಕ್ಕಕ್ಕೆ ಇಡ್ತಾ ಇಲ್ಲ ಬೆಂಬಲಿಗರು. ಯಾಕಂದ್ರೆ ಬೇರೆ ಬೇರೆ ಊರುಗಳಿಂದ, ದೂರದ ಊರುಗಳಿಂದ ಬಂದಿದ್ದಾರೆ. ಈ ಕಾರ್ಯಕ್ರಮ ಮುಗಿಸಿನೇ ನಾವು ಹೋಗೋದು ಅಂತ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಊಟಕ್ಕೆ ಸ್ವಲ್ಪ ನೂಕು ನುಗ್ಗಲು ಅಲ್ಲಿ ಉಂಟಾಯಿತು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಸೊ ಅಲ್ಲಿ ಸ್ವಲ್ಪ ಅವ್ಯವಸ್ಥೆ ಆಯಿತು. ಬಟ್ ಪೊಲೀಸರು ತಕ್ಷಣಕ್ಕೆ ಲಾಠಿ ಚಾರ್ಜ್ ಮಾಡಿದ್ರು. ಈಗ ರಾಹುಲ್ ಗಾಂಧಿ ಅವರು ವೇದಿಕೆಗೆ ಬರೋದು ಸ್ವಲ್ಪ ತಡ ಆಯಿತು. ಕಾರಣ ಏನು ಅಂದ್ರೆ ದಾವಣಗೆರೆ ಸುತ್ತಮುತ್ತ ಅಂದ್ರೆ ಹೊರವಲಯದಲ್ಲಿ, ಸಿಟಿಲಿ ಎಲ್ಲ ಕಡೆ ಈಗ ಟ್ರಾಫಿಕ್ ಜಾಮ್ ಬಿಸಿ.
ಈಗ ರಾಮಲಿಂಗಾರೆಡ್ಡಿ ಅವ್ರು ಮಾತಾಡ್ತಾ ಇದ್ದಾರೆ ನೋಡಿ. ಇವತ್ತು ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ. 2005ರಲ್ಲಿ ಇಲ್ಲೇ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದರು. ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ನಾನು ಆಗ ಸಚಿವನಾಗಿದ್ದೆ. ಅವತ್ತು ಬಸವರಾಜ ಬೊಮ್ಮಾಯಿಯವರು ಈಗಿನ ಮುಖ್ಯಮಂತ್ರಿಗಳು ಅವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೇರವಾಗಿ ವಿಧಾನಸಭೆಗೆ ಬಂದರು. ಬಂದಲ್ಲಿ ಮಾತಾಡ್ತಾ ಹೇಳಿದರು, ಇವತ್ತು ಸಿದ್ದರಾಮಯ್ಯನವರ ದೊಡ್ಡ ಕಾರ್ಯಕ್ರಮ ಮಾಡಿದರು, ಲಕ್ಷಗಟ್ಟಲೆ ಜನ ಅಲ್ಲಿ ಸೇರಿದ್ರು, ಮತ್ತು ಮುಂದಕ್ಕೆ ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶಗಳಿದೆ, ಯಾರೂ ತಪ್ಪಿಸೋಕ್ಕಾಗೋದಿಲ್ಲ ಅಂತ ನನಗೆ ಈಗಲೂ ಕೂಡ ಅವ್ರು ಹೇಳಿದ್ದು ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ಮತ್ತು 2008ರಲ್ಲಿ ಆಗದೇ ಇದ್ದರೂ ಕೂಡ 2013ರಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಹಾಗೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ನಮ್ಮ ರಮೇಶ್ ಕುಮಾರ್ ಅವರು ಸುಮಾರು 165 ಭರವಸೆಗಳನ್ನು ಅವರು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿ ಕೊಟ್ಟಿದ್ದರು. ಅಷ್ಟು ಭರವಸೆಗಳನ್ನು ಈಡೇರಿಸಿದಂಥ ಒಬ್ಬ ಮುಖ್ಯಮಂತ್ರಿ ಯಾರು ಅಂತ ಹೇಳಿದರೆ ಅದು ಸಿದ್ದರಾಮಯ್ಯನವರು. ಅದು ಬರೀ ಕರ್ನಾಟಕದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಯಾವ ಮುಖ್ಯಮಂತ್ರಿ ಕೂಡ ಕೊಟ್ಟಂಥ ಭರವಸೆಗಳನ್ನು ಅವರ ಪಕ್ಷ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಲ್ಲ. ಏಕೈಕ ಮುಖ್ಯಮಂತ್ರಿ ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಈಡೇರಿಸತಕ್ಕಂಥವ್ರು ಯಾರು ಅಂದರೆ ಅದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ. ಇವತ್ತು ನಾವು ಕೂಡ ನೋಡ್ತಾ ಇದ್ದೀವಿ, ಇವತ್ತು BJP ಪಕ್ಷ ಅಧಿಕಾರದಲ್ಲಿದೆ. ಅವರು ಕೂಡ ನಮ್ಮ ಥರನೇ ಪ್ರಣಾಳಿಕೆಗಳನ್ನು 2008ರಲ್ಲೂ ಕೊಟ್ಟಿದ್ದರು, 2018ರಲ್ಲೂ ಕೊಟ್ಟಿದ್ದರು. ಅವರ ಏನೋ ಪ್ರಣಾಳಿಕೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಭಾಗ್ಯಗಳ ಸರದಾರ ಅಂತಾನೆ ಫೇಮಸ್ ಆದವರು, ಆ ಬಿರುದನ್ನ ಪಡ್ಕೊಂಡವರು. ಇನ್ನು ಬಡ ಜನರಿಗೆ ಅಕ್ಕಿ ಕೊಟ್ಟಿದ್ದು ಈಗಲೂ ಜನ ನೆನೆಸ್ಕೊಳ್ತಾರೆ. ಸೊ ಇವತ್ತು ಅಕ್ಕಿಯಲ್ಲೇ ಒಂದು ಸಿದ್ದರಾಮಯ್ಯ ಪ್ರತಿಮೆ ಮಾಡಿ ಅವ್ರಿಗೆ ಗಿಫ್ಟ್ ರೂಪದಲ್ಲಿ ಕೊಟ್ಟಿದ್ದಾರೆ. ಈಗ ವೇದಿಕೆ ಮೇಲೆ ವಿವಿಧ ಗಣ್ಯರು ಮಾತಾಡ್ತಾ ಅವರು ಜನಸೇವೆ ಮಾಡೋ ರೀತಿ, ಅಂದರೆ ಏನೆಲ್ಲ ಭಾಗ್ಯಗಳನ್ನು ಕೊಟ್ಟಿದ್ರು, ಅವರು CM ಆದಾಗ ಯಾವ ಥರ ಜನಪರ ಯೋಜನೆಗಳನ್ನು ತಂದರು, ಹೊಸ ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಇದನ್ನೆಲ್ಲ ಅಲ್ಲಿ ಮೆಲುಕು ಹಾಕ್ತಾ ಇದ್ದಾರೆ, ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಳಗಡೆ ಕೂತಂತ ಜನ, ನಿಂತಂತ ಜನ ನೆಕ್ಸ್ಟ್ ಶಿಳ್ಳೆಯೊಂದಿಗೆ ಶ್ರೀಮಾನ್ ರಾಹುಲ್ ಗಾಂಧಿ ಅವರನ್ನ ಈ ಸಭೆಗೆ ನೀವೆಲ್ಲರೂ ಕೂಡ ಆಹ್ವಾನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಐಸಿಸಿಯ ನಾಯಕರು, ಈ ದೇಶ ಕಂಡ ಅತ್ಯಂತ ಸದೃಢ ನಾಯಕ ರಾಷ್ಟ್ರ ನಾಯಕರಾದಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಎಐಸಿಸಿಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ಯುವಕರ ಕಣ್ಮಣಿಗಳು ಆದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ತಾವೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಬಂಧುಗಳೇ, ಇಂದೆಂದೂ ನಡೆಯದಂಥ ಬೃಹತ್ ಸಮಾವೇಶ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅಹಿಂದ ಇರಬಹುದು, ಸಮಾಜದ್ದಿರಬಹುದು, ಪಕ್ಷದ್ದಿರಬಹುದು. ಆದರೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಯಾವತ್ತೂ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತಿನ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಐತಿಹಾಸಿಕ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಕಾರ್ಯಕ್ರಮ. ಸಿದ್ದರಾಮಯ್ಯನವರು 75 ವಸಂತಗಳನ್ನು ಕಳೆದು ಮಾನ್ಯ DK ಶಿವಕುಮಾರ್ ಅವರಿಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲು ಹಗಲಿರುಳು ದುಡಿತಾ ಇರತಕ್ಕಂಥ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಅದೇ ರೀತಿ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ BK ಹರಿಪ್ರಸಾದ್ ಅವರು
ಆಗಮಿಸುತ್ತಿದ್ದಾರೆ. ಬಂಧುಗಳೇ, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಆಡಳಿತವಾದಂಥ ಈ ಹಿಂದೆ ಈ ರಾಜ್ಯದ ಉಸ್ತುವಾರಿಗಳನ್ನು ನೋಡಿಕೊಂಡಂತ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರ ಆಗಮನ ಇವತ್ತು ಕಾಂಗ್ರೆಸ್ಗೆ ಹೊಸ ಚೈತನ್ಯವನ್ನು ತಂದಿದೆ ಅಂತ ಹೇಳ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಶೂ ಇಲ್ಲ, ಸಾಕ್ಸೂ ಇಲ್ಲ, ಪುಸ್ತಕ ಇಲ್ಲ, ಬಟ್ಟೆ ಇಲ್ಲ. ನ್ಯೂಸ್ 18 ಒಂದೇ ವರದಿ, ಮೆಗಾ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಗೆ ಬರೋರು ಬಡ ವಿದ್ಯಾರ್ಥಿಗಳ ಎಂತೆಂತ ಸ್ಟೇಟ್ಮೆಂಟ್ ಅನ್ನ ನಾಲ್ಗೆಲ್ ಮೂಳೆ ಇಲ್ಲ ಅಂತ ಹರಿಬಿಡುತ್ತಾರೆ. ಮಕ್ಕಳು ಶಾಲೆಗೆ ಬರುವಂಥದ್ದು ಶಿಕ್ಷಣಕ್ಕೆ. ಸಚಿವರೇ, ಇದು ಸರಿನಾ? ಹಾಗಾದ್ರೆ ಉಚಿತ ಶೂ, ಸಾಕ್ಸ್, ಬೈಸಿಕಲ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ನೀವು ಎಷ್ಟಲ್ಲಿ ಕೇಳಿದ್ರು ಒಂದೇ ಆನ್ಸರ್, ನಾವಿನ್ನೂ ನಿರ್ಣಯ ತಗೊಂಡಿಲ್ಲ. ನ್ಯೂಸ್ 18 ವರದಿ ಬೆನ್ನಲ್ಲೇ 132 ಕೋಟಿ ಹಣ ರಿಲೀಸ್. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಶೂ, ಸಾಕ್ಸ್ಗೆ 132 ಕೋಟಿ ಅನುದಾನ ಬಿಡುಗಡೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಶೂಸು ಸಾಕ್ಸಕ್ಕೆ ಇವತ್ತು ನಾನು ಅದಕ್ಕೆ 132 ಕೋಟಿ ಒದಗಿಸಿ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದೇನೆ. ಅದು ಕೂಡ ನಾವು ಕೊಡ್ತೀವಿ. ಬಡ ಮಕ್ಕಳ ಬೆನ್ನಿಗೆ ನಿಂತ ನ್ಯೂಸ್ 18ಗೆ ರಾಜ್ಯಾದ್ಯಂತ ಶ್ಲಾಘನೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ವಿಜಯಪುರ 40 ಬಾಣಂತಿಯರ ನರಳಾಟ ಮೂಲಕ ನಿಮ್ಮ ಶಿಳ್ಳೆ ಕೇಕೆಗಳ ಮೂಲಕ ಅವರಿಗೆ ಆಹ್ವಾನವನ್ನ ಕೋರಿ ವಿ ಹಾರ್ಟಿಲಿ ವೆಲ್ಕಮ್. ರಾಹುಲ್ ಗಾಂಧಿ ಅವರ ಆಗಮನ ಆಗಿದೆ. ರಾಹುಲ್ ಗಾಂಧಿಜಿ ತಡ ಆಯ್ತು, ಯಾಕಂದ್ರೆ ಗಣ್ಯರು ರಾಹುಲ್ ಗಾಂಧಿ ಅವ್ರಿಗೋಸ್ಕರನೇ ವೇದಿಕೆ ಮೇಲೆ ವೇಟ್ ಮಾಡ್ತಾ ಇದ್ರು. ರಾಹುಲ್ ಗಾಂಧಿ ಟ್ರಾಫಿಕ್ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರು, ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಎಲ್ಲ ಹಿರಿಯ ನಾಯಕರು ವೇದಿಕೆ ಮೇಲಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲ ಅಭಿಮಾನದ ಚಪ್ಪಾಳೆಗೆ ಧನ್ಯವಾದ. ಇದೀಗ ಬಸವರಾಜ ರಾಯರೆಡ್ಡಿ ಸಾಹೇಬರು ಸಭೆಗೆ ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಕೋರ್ತಾರೆ. ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ, ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ತಮಗೆ ಗೊತ್ತಿದ್ದಂತೆ ಸನ್ಮಾನ್ಯ ಸಿದ್ದರಾಮಯ್ಯನವರ 75ನೇ ವರ್ಷದ ಜನ್ಮ ದಿನೋತ್ಸವ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಎಐಸಿಸಿಯ ಮಾಜಿ ಅಧ್ಯಕ್ಷರು, ಸಂಸತ್ ಸದಸ್ಯರಾದಂಥ ಸನ್ಮಾನ್ಯ ರಾಹುಲ್ ಗಾಂಧೀಜಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅವರಿಗೆ ಕನ್ನಡ ನಾಡಿನ ಪರವಾಗಿ ಮತ್ತು ಅಮೃತ ಮಹೋತ್ಸವ ಸಮಿತಿಯಾಗಿ ಉತ್ಪೂರ್ಣವಾದಂಥ ಸ್ವಾಗತವನ್ನು ಕೋರ್ತೇನೆ. ಇಟ್ ಗಿವ್ಸ್ ಮೀ ಇಮೆನ್ಸ್ ಪ್ಲೆಜರ್ ಟು ವೆಲ್ಕಮ್ our beloved leader to inaugurate this Amrit Mahotsav on the occasion of the 75th birthday celebration of our leader Siddaramaiah ji. I heartily welcome to this function Rahul Gandhi ji. I heartily welcome to Rahul Gandhi ji. Now I request the Amrit Mahotsav Committee Chairman Sri R.V. Deshpande, Rajanna, S.S. Mallikarjun, Bhairati Suresh,
Mahadevappa and other our reception committee members requested to felicitate Sri Rahul Gandhi ji on the occasion of this 75th birthday celebration. I request, please accept our felicitation from the Amrit Mahotsav committee. I request Rahul Gandhi ji to accept this. अभी मैं बताऊंगा नहीं और Bharti Suresh and Mallikarjun should join. ಗಾರ್ಲ್ಯಾಂಡ್ ತಗೋಬೇಕ್ರಿ. ಗಾರ್ಲ್ಯಾಂಡ್ ತಗೋಬೇಕು. ಗಾರ್ಲ್ಯಾಂಡ್ ಅವರಲ್ಲ ಅಲ್ಲ, ಗಾರ್ಲ್ಯಾಂಡ್ ವೇಣುಗೋಪಾಲ್ ಅವ್ರಿಗೆ ಹಾಕಕ್ಕೆ ಇದೇನು ಇದು ಯಾರಿಗಿದು? ಈಗಲ್ಲ, ಲಾಸ್ಟ್ಗೆ. ಈಗಲ್ಲ. ಬಸವರಾಜ ರೆಡ್ಡಿ ಅವರೇ, ಎಐಸಿಸಿ ಜನರಲ್ ಸೆಕ್ರೆಟರೀಸ್ ಅಂಡ್ ಎಐಸಿಸಿ ಸೆಕ್ರೆಟರೀಸ್, ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಅವರಿಗೆಲ್ಲ ವೆಲ್ಕಮ್ ಮಾಡಿಬಿಡಿ. ಎಐಸಿಸಿ ಸೆಕ್ರೆಟರಿ, ವರ್ಕಿಂಗ್ ಪ್ರೆಸಿಡೆಂಟ್ಸ್. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಮಾಡ್ತೀನಿ, ಗೊತ್ತು. ಹಾಗೆ ಎಐಸಿಸಿ ಯೂತ್ ವಿಂಗ್ ಪ್ರೆಸಿಡೆಂಟ್. ಐ ವಿಲ್ ಡೂ ಇಟ್. ನಮ್ಮೆಲ್ಲರ ಒತ್ತಾಯದ ಮೇರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ 75ನೇ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ನಮ್ಮ ಏರ್ಪಡಿಸಿದಂತಹ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರನ್ನು ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತ ಮಾಡ್ತೇನೆ. ಬುಕ್ ಓಪನ್ ಅವರನ್ನು ಸ್ವಾಗತಿಸ್ತೇನೆ. ಮತ್ತು ಐ ರಿಕ್ವೆಸ್ಟ್ ದಿ ಆನರಬಲ್ ವೇಣುಗೋಪಾಲ್ ಜಿ ಟು ಓಪನ್ ದ ಬುಕ್ ಆನ್ ದ ಅಕೇಜನ್. ಈಗ ಮಾಡ್ತೇನೆ. ಈಗ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ವೇಣುಗೋಪಾಲ್ ಅವ್ರನ್ನ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. It gives me immense pleasure to welcome our AICC General Secretary Sri Venugopal ji for this function. ಮತ್ತು ನಮ್ಮೆಲ್ಲರ ಆಹ್ವಾನದ ಮೇರೆಗೆ ಆಗಮಿಸಿದಂತ ಕೆಪಿಸಿಸಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಮತ್ತು ವಿರೋಧ ಪಕ್ಷದ ವಿಧಾನ ಪರಿಷತ್ನಲ್ಲಿ ನಾಯಕರಾದಂತಹ ಸನ್ಮಾನ್ಯ ಬಿ.ಕೆ. ಹರಿಪ್ರಸಾದ್ ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಈ ಸಭೆಗೆ ಆಗಮಿಸಿದಂತ ಎಐಸಿಸಿ ಸೆಕ್ರೆಟರಿಗಳಾದಂಥ ಸುರೇಂದ್ರ ಬಾಬು, ಅಭಿಷೇಕ್ ದತ್, ರೋಜಿ ಜಾನ್, ವೇಣುಗೋಪಾಲ್ ಮತ್ತು ಇನ್ನಿತರ ಎಲ್ಲ ಎಐಸಿಸಿ ಸನ್ಮಾನ ಮಾಡಿಸ್ಬೇಕಂತ ಇದ್ದಪ್ಪ ಅಂತ ಹೇಳಿ ಯಾರಿಗೆ? ಸಿದ್ದರಾಮಯ್ಯ ಸಾಹೇಬರಿಗೆ ಆರ್ಜಿ ಸಾಹೇಬ್ರಿಂದ ಅದು ಹಾಕ್ಬೇಕಂತ ಅವ್ರು ದುಡ್ಡಪ್ಪ ಅಂತ ರಾಹುಲ್ ಗಾಂಧಿ ಅವರಿಂದ ಲಾಸ್ಟಿಗೆ ಮಾಡ್ತಾರೆ. ಇವಾಗ ಮಾಡಿಸ್ಬೇಕಂತ. ಹೌದಾ? ಸ್ವಾಗತಿಸ್ತೇನೆ. ಈಗ ರಾಹುಲ್ ಗಾಂಧಿ ಅವರಿಂದ ಮಾಡಿಸ್ಬೇಕಾ? ರಾಹುಲ್ ಗಾಂಧಿ ಅವರಿಂದ ಸನ್ಮಾನ ಮಾಡಿಸ್ಬೇಕಂತಲ್ಲ ಸಿದ್ದರಾಮಯ್ಯನವರು. ಅಲ್ಲ, ಅದನ್ನೇ ಸರ್ ಸುರೇಶ್, ಅದೇ ಬೇಡ ಅದು. ನೌ ಐ ರಿಕ್ವೆಸ್ಟ್. ಓಕೆ, ಐ ನೋ ಈಗ ಹರಿಪ್ರಸಾದ್ ಈಗ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಆಮೇಲೆ ಮಾಡೋದು ಸನ್ಮಾನ್ಯ ಹರಿಪ್ರಸಾದ್ ಅವರು ಮಾತನಾಡಬೇಕಂತ ಕೇಳ್ತೇನೆ, ದಯವಿಟ್ಟು. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಸ್ನೇಹಿತರೆ, ಬಿ.ಕೆ. ಹರಿಪ್ರಸಾದ್ ಅವರು ಮಾತಾಡಿದ್ದಾದ ಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಮಾತಾಡ್ತಾರೆ, ಆರ್.ವಿ. ದೇಶಪಾಂಡೆ ಅವರು ಮಾತಾಡ್ತಾರೆ, ಕೊನೆಯದಾಗಿ ಸಿದ್ದರಾಮಯ್ಯನವರು ಮಾತಾಡೋರಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಪ್ಲೀಸ್. ಓಕೆ.
ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು ಆದ ಶ್ರೀ ರಾಹುಲ್ ಗಾಂಧಿ ಅವರೇ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ ರವರೇ, ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರೇ, ವಿರೋಧ ಪಕ್ಷದ ನಾಯಕರು, ಶೂ ಇಲ್ಲ, ಸಾಕ್ಸೂ ಇಲ್ಲ, ಪುಸ್ತಕ ಇಲ್ಲ, ಬಟ್ಟೆ ಇಲ್ಲ. ನ್ಯೂಸ್ 18 ಒಂದೇ ವರದಿ ಮೆಗಾ ಇಂಪ್ಯಾಕ್ಟ್. ಸರ್ಕಾರಿ ಶಾಲೆಗೆ ಬರೋರು ಬಡ ವಿದ್ಯಾರ್ಥಿಗಳ ಎಂತೆಂತ ಸ್ಟೇಟ್ಮೆಂಟ್ ಅನ್ನ ನಾಲ್ಗೆಲ್ ಮೂಳೆ ಇಲ್ಲ ಅಂತ ಹರಿಬಿಡುತ್ತಾರೆ. ಮಕ್ಕಳು ಶಾಲೆಗೆ ಬರುವಂಥದ್ದು ಶಿಕ್ಷಣಕ್ಕೆ. ಸಚಿವರೇ, ಇದು ಸರಿನಾ? ಹಾಗಾದ್ರೆ ಉಚಿತ ಶೂ, ಸಾಕ್ಸ್, ಬೈಸಿಕಲ್ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ನೀವು ಎಷ್ಟಲ್ಲಿ ಕೇಳಿದ್ರು ಒಂದೇ ಆನ್ಸರ್, ನಾವಿನ್ನೂ ನಿರ್ಣಯ ತಗೊಂಡಿಲ್ಲ. ನ್ಯೂಸ್ 18 ವರದಿ ಬೆನ್ನಲ್ಲೇ 132 ಕೋಟಿ ಹಣ ರಿಲೀಸ್. ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಶೂ, ಸಾಕ್ಸ್ಗೆ 132 ಕೋಟಿ ಅನುದಾನ ಬಿಡುಗಡೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಶೂಸು ಸಾಕ್ಸಕ್ಕೆ ಇವತ್ತು ನಾನು ಅದಕ್ಕೆ 132 ಕೋಟಿ ಒದಗಿಸಿ ಅದಕ್ಕೂ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದೇನೆ. ಅದು ಕೂಡ ನಾವು ಕೊಡ್ತೀವಿ. ಬಡ ಮಕ್ಕಳ ಬೆನ್ನಿಗೆ ನಿಂತ ನ್ಯೂಸ್ 18ಗೆ ರಾಜ್ಯಾದ್ಯಂತ ಶ್ಲಾಘನೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ವಿಜಯಪುರ 40 ಬಾಣಂತಿಯರ ನರಳಾಟ. ಸದ್ಯಕ್ಕೆ ನಿಮ್ಮನ್ನು ಇದು ಮಾಡ್ತಾರೆ. ನನ್ನ ಗಂಡು ಮಕ್ಕಳಿಗೆ ಅಲವಂದಿಲ್ಲ, ನಾನು ಅಲವಂದ್ರೆ ನಿಮ್ಮದು ಏನಿಲ್ಲ. ಕಿತ್ತು ಹೋದ ಹೊಲಿಗೆ, ವೈದ್ಯರ ಜಡವಟ್ಟು. ಪ್ರಕರಣ ಪತ್ತೆ ಹಚ್ಚಿದ್ದೆ ನ್ಯೂಸ್ 18. ವಿಜಯಪುರ ಆಸ್ಪತ್ರೆಯಲ್ಲಿ ನಿನ್ನೆಯಿಂದ ಸುಮಾರು 30 ಬಾಣಂತಿಯರಿಗೆ ಈ ತರ ಹೊಲಿಗೆ ಬಿಚ್ಕೊಂಡಿದೆ, ಸಮಸ್ಯೆಗಳಾಗ್ತಾ ಇದೆ, ಕೆಲವರಿಗೆ ಪಸ್ ಆಗಿದೆ. ಸುಮಾರು 28 ಜನ ಮತ್ತೆ ಇವತ್ತು 3 ಜನ, ಸುಮಾರು 30 ಜನರಿಗೆ ಈ ರೀತಿ ಪ್ರಕರಣ ಕಂಡು ಬಂದಿದ್ದು. ನನಗೆ ಒದಿಗೆ ಇದಾಗ್ಯದಂತ ಎಲ್ಲ ನನ್ನ ಹೊಟ್ಟೆ ಇದಾಗ್ಯದ ಅಂತ ಬಂದ್ಬಿಟ್ಟು ಅದೇ ತರ ನಡ್ಕೋಕೈತಿ ಬಿಟ್ರಿ. ನಾನು ಹೋಗ್ಬಿಟ್ಟಿತ್ತು. ಅದು 2 ಸಲ ಹಾಕಿದ್ರು ಫೇಲ್ ಆಗಿದೆ ಸರ್. ಅದು ಕಲಿಯೋರ್ ಕೈಯಾಗ ಕೊಡ್ತಿದ್ದಾರೆ ಸರ್ ಹೊಲಿಗೆ ಹಾಕಕ್ಕೆ. ಇವತ್ತು ಊರಿಗೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಈಗ ಹೊಲಿಗೆ ಬಿಚ್ಚ ಅಂತ ಹೇಳ್ತಾರೆ. ನ್ಯೂಸ್ 18 ಜಬರ್ದಸ್ತ್ ವರದಿಗೆ ಎಚ್ಚೆತ್ತ ಆಸ್ಪತ್ರೆ, ಜಿಲ್ಲಾಡಳಿತ. ನ್ಯೂಸ್ 18 ವರದಿ ಬಳಿಕ ತನಿಖೆಗೆ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಅವರೆಲ್ಲ ರಿಕವರಿ ಆಗ್ತಾ ಇದ್ದಾರೆ ಈಗ. ಸೊ ಔಟ್ ಆಫ್ 18 ಕೇಸಸ್ ನಾವು 5 ಕೇಸ್ಗಳಲ್ಲಿ ಆಲ್ರೆಡಿ ರೀಶೂಟಿಂಗ್ ಮಾಡಿದ್ದೀವಿ. 24 ಗಂಟೆ ಮಹಿಳೆಯರ ಪರ, ದುರ್ಬಲ ವರ್ಗದವರ ಪರ ತಮ್ಮ ಹೋರಾಟವನ್ನ ದೆಹಲಿಯಲ್ಲಿ ಮಾಡತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ಸಿದ್ದರಾಮಯ್ಯನವರ 75ನೇ ವರ್ಷದ ಜನ್ಮದಿನ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ. ರಾಹುಲ್ ಗಾಂಧಿ ಅವರು ಈಗ ಆಲ್ರೆಡಿ ಸ್ಟೇಜ್ ಅಲ್ಲಿದ್ದಾರೆ. ಎಲ್ಲ ಪ್ರಮುಖ ನಾಯಕರು ಕೂಡ ಸ್ಟೇಜ್ ನಲ್ಲಿ ಇರುವಂತದ್ದು. ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತ ಯಾವುದೋ ಒಂದು ಬುಕ್ಲೆಟ್ ರಿಲೀಸ್ ಮಾಡಲಾಗ್ತಾ ಇದೆ. ಬುಕ್ಲೆಟ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಈ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಸ್ಟೇಜ್ ಮೇಲಿದ್ದಾರೆ. ಆ ದೃಶ್ಯಾವಳಿಯನ್ನ ಗಮನಿಸಬಹುದು ನೀವು. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸೇರ್ಕೊಂಡಿರುವಂತದ್ದು. ರಾಹುಲ್ಗೆ ಮೈಸೂರು ಪೇಟವನ್ನ ತೊಡಿಸಿ ಸನ್ಮಾನ ಮಾಡಿದ್ದಂಥದ್ದನ್ನ ಕೂಡ ನೀವು ಗಮನಿಸಿದ್ರಿ. ಈ ಒಂದು ಸಮಾವೇಶ
ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ದೊಡ್ಡ ಮಟ್ಟದಲ್ಲಿ ಈ ಸಂಖ್ಯೆಯಲ್ಲಿ ಜನ ಸೇರಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಮೈಲೇಜ್ ಇದು. ಯಾಕಂದ್ರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಯಾವ ಕಾರಣಕ್ಕೆ ಈ ಒಂದು ಸಮಾವೇಶ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ತಾನೆ ಬರ್ತಾ ಇದ್ವಿ. ಮಧ್ಯ ಕರ್ನಾಟಕ ಭಾಗ ಎಲ್ಲಾ ಜಿಲ್ಲೆಯವರನ್ನು ಕೂಡ ಸಂಪರ್ಕ ಮಾಡಲಿಕ್ಕೆ ಇರುವಂತ ಒಂದು ಜಾಗ ಅಂದ್ರೆ ಮಧ್ಯ ಕರ್ನಾಟಕ. ದಕ್ಷಿಣ ಕರ್ನಾಟಕದವರು, ಕರಾವಳಿ ಕರ್ನಾಟಕದವರು, ಉತ್ತರ ಕರ್ನಾಟಕದವರು, ಕಿತ್ತೂರು ಕರ್ನಾಟಕದವರು, ಕಲ್ಯಾಣ ಕರ್ನಾಟಕದವರು ಇವರೆಲ್ಲರೂ ಕೂಡ ಬಂದು ಈಸಿಯಾಗಿ ಸೇರ್ಲಿಕ್ಕೆ ಅಂದ್ರೆ ಯಾರಿಗೂ ತುಂಬಾ ದೂರ ಅಂತ ಅನ್ಸಲ್ಲ ಈ ಮಧ್ಯ ಕರ್ನಾಟಕ ಭಾಗ. ಸೊ ಹೀಗಾಗಿ ಅದನ್ನ ಆಯ್ಕೆ ಮಾಡ್ಕೊಳ್ಳಾಯ್ತು. ಅದರ ಜೊತೆಗೆ ಆ ಭಾಗದಲ್ಲಿ ಕುರುಬ ಸಮುದಾಯದವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅಹಿಂದದವರು ತುಂಬಾ ದೊಡ್ಡ ಸಂಖ್ಯೆಯಲ್ಲಿರುವಂತದ್ದು. ಅವರೆಲ್ಲರನ್ನೂ ಕೂಡ ಮತ್ತೊಮ್ಮೆ ತಮ್ಮ ಪಕ್ಷಕ್ಕೆ ಆಕರ್ಷಿತರನ್ನಾಗಿ ಮಾಡಲಿಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ, ಸೆಳೆಯುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅಡ್ವಾಂಟೇಜ್ ಆಗತ್ತೆ ಅನ್ನುವಂಥದ್ದು ಗೊತ್ತಿದೆ. ಆ ಕಾರಣನೂ ಕೂಡ ಇದೆ ಇದರಲ್ಲಿ. ಹಾಗೆ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಬೆಂಬಲವಾಗಿ ನಿಂತಿದ್ದಾರೆ, ಬಹುಪರಾಕನ್ನ ಹೇಳ್ತಾ ಇದ್ದಾರೆ. ಇವರಿಗೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಇರುವಂತ ಪ್ರೆಸೆಂಟ್ ನಾಯಕರುಗಳ ಸಪೋರ್ಟ್ ಇದೆ ಅನ್ನುವಂತ ಬಿಂಬಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಇದು ಬರೀ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮೆಸೇಜೋ ಅಥವಾ ರಾಜ್ಯದ ಜನರಿಗೆ ಮೆಸೇಜೋ ಅನ್ನುವಂಥದ್ದು ಮಾತ್ರ ಅಲ್ಲ. ಇನ್ನು ಉಳಿದಿದವಲ್ಲ ಎರಡು ಪಕ್ಷ ಬಿಜೆಪಿ ಮತ್ತೆ ಜೆಡಿಎಸ್, ಅವ್ರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಲಾಗ್ತಾ ಇದೆ. ಯಾವ ಜೋಶ್ನಲ್ಲಿದ್ದೀವಿ ನಾವು, ಸಿದ್ದರಾಮಯ್ಯ ಎಂತ ದೊಡ್ಡ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ನುವಂತ ಮೆಸೇಜ್ ಕೂಡ ಪಾಸ್ ಆಗ್ತಾ ಇದೆ. ಆ ಜನಸಾಗರ ನೋಡಿದ್ರನೆ ಗೊತ್ತಾಗುತ್ತೆ. ಮಳೆ ಬರ್ತಾ ಇದೆ, ಜಿಟಿ ಜಿಟಿ ಮಳೆಯನ್ನೂ ಕೂಡ ಲೆಕ್ಕಿಸ್ತಾ ಇಲ್ಲ, ಜನ ಕುತ್ಕೊಂಡಿದ್ದಾರೆ. ಆ ರೀತಿಯಾಗಿ ಒಂದು ಅಚ್ಚುಕಟ್ಟಾದಂತ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು ಆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದೀವಿ. ಸಾಕಷ್ಟು ಸಮುದಾಯಗಳನ್ನ ಕಾಂಗ್ರೆಸ್ ತನ್ನತ್ತ ಸೆಳೆಯುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಫೇಸ್ ಅನ್ನ ಇಟ್ಕೊಂಡು ಸೆಳೆಯಲಿಕ್ಕೂ ಕೂಡ ಇದು ಸಹಕಾರಿ ಆಗ್ತಾ ಇದೆ. ಈಗ ಯಾಕೆಂದ್ರೆ ಸಾಕಷ್ಟು ಯೋಜನೆಗಳನ್ನ ತಾವು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಏನೋ ಅನುಷ್ಠಾನಕ್ಕೆ ತಂದಿದ್ರು, ಅದೆಲ್ಲವನ್ನು ಕೂಡ ಮತ್ತೆ ಮುನ್ನೆಲೆಗೆ ತರಲಾಗ್ತಾ ಇದೆ. 2018ರ ಎಲೆಕ್ಷನ್ ಅಲ್ಲಿ ಹಿನ್ನಡೆ ಆಗಿತ್ತು, 80 ಸೀಟಿಗೆ ಕುಸಿದಿತ್ತು ಕಾಂಗ್ರೆಸ್. ಮೇನ್ ಆಗಿ ಆ ಲಿಂಗಾಯತ ಧರ್ಮ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಹಾಕಿದ್ದಕ್ಕೆ ಎಲ್ಲೋ ಒಂದ್ ಕಡೆ ದೊಡ್ಡ ಹೊಡೆತ ತಿಂದ್ರು ಅಂತಾನೆ ಹೇಳಲಾಗ್ತಾ ಇತ್ತು. ಬಟ್ ಈಗ ತುಂಬಾ ಜಾಣ್ಮೆಯ ನಡೆಯನ್ನ ಅನುಸರಿಸ್ತಾ ಇದೆ ಕಾಂಗ್ರೆಸ್. ಕೆ.ಸಿ. ವೇಣುಗೋಪಾಲ್ ಹಿಂದೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿದ್ದಂಥವ್ರು, ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್, ಆರ್.ವಿ. ದೇಶಪಾಂಡೆ, ನಂತರ ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿ ಅವರು ಇವರೆಲ್ಲರೂ ಕೂಡ ಮಾತನಾಡ್ತಾರೆ. ಇಷ್ಟು ದೊಡ್ಡ ಒಂದು ಜನಸಾಗರ ಸೇರಿರುವಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ, ಕಾಂಗ್ರೆಸ್ನ ನಾಯಕರಿಗೂ ಕೂಡ ಒಂದು ಅತ್ಯುತ್ಸಾಹ ಕಾಣಿಸ್ತಾ ಇದೆ. ನಾವು ಒಗ್ಗಟ್ಟಲ್ಲಿ ಹೋದ್ರೆ ಇದಕ್ಕಿನ್ನ ದೊಡ್ಡ ಬೆಂಬಲ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರವನ್ನ ಹಾಕಬಹುದು. ತಮ್ಮಲ್ಲಿನ ಒಡಕನ್ನ ದೂರ ಮಾಡ್ಕೊಂಡ್ರೆ ಮಾತ್ರನೇ ಅಧಿಕಾರವನ್ನ ಹಿಡಿಲಿಕ್ಕೆ ಸಾಧ್ಯ ಅಂತ ಎಲ್ಲಾದ್ರೂ ಈಗಲೇ ಅವರೆಲ್ಲರೂ ಕೂಡ ಒಂದಾದ್ರೆ, ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಹೋದ್ರೆ ನೋ ಡೌಟ್. ಯಾಕೆಂದ್ರೆ ರಾಜ್ಯದಲ್ಲಿ ಹತ್ತತ್ರ ಈ ಹಿಂದೆ ರಾಮಕೃಷ್ಣ ಹೆಗಡೆ ಅವರು 83-85ರ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಂಥವ್ರು ಮತ್ತೆ ಅಧಿಕಾರವನ್ನ ಉಳಿಸ್ಕೊಂಡಿದ್ದಂಥದ್ದು ಬಿಟ್ರೆ, ಅದಾದ್ಮೇಲೆ ಇದುವರೆಗೂ ರಾಜ್ಯದಲ್ಲಿ ಒಬ್ಬ ಸಿಎಂ ಆಗಿದ್ದಂಥವ್ರು ನೆಕ್ಸ್ಟ್ ಮತ್ತೆ ಅಧಿಕಾರವನ್ನ ಉಳಿಸ್ಕೊಂಡಿರುವಂತದ್ದು ಇದೆಯಲ್ಲ, ನೋಡೇ ಇಲ್ಲ, ಆ ರೆಕಾರ್ಡೇ ಇಲ್ಲ ನಮ್ಮ ರಾಜ್ಯದಲ್ಲಿ. ಹತ್ತತ್ರ ಒಂದು 45 ವರ್ಷ ಆಯ್ತು. 45 ವರ್ಷದಿಂದಲೂ ಕೂಡ ಅಧಿಕಾರದಲ್ಲಿದ್ದಂಥವ್ರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿಲ್ಲ, ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇಂತಹ ಒಂದು ಇತಿಹಾಸ ಇರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ಅದರ ಜೊತೆಗೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜ ಗುದ್ದಾಟ ಇರುವಂತದ್ದು. ಯಾಕೆಂದ್ರೆ ನಾಯಕರ ಒಂದು ದೊಡ್ಡ ಪಡೆನೇ ಇದೆ ಕಾಂಗ್ರೆಸ್ನಲ್ಲಿ. ಈ ಸಂದರ್ಭದಲ್ಲಿ ನಾನು ಅದಕ್ಕಿಂತ ಮುಖ್ಯವಾದಂತವನು ಅನ್ನುವಂಥದ್ದನ್ನ ಕೂಡ ತೋರಿಸಬೇಕಾಗಿತ್ತು ಸಿದ್ದರಾಮಯ್ಯನವರು. ಅದಕ್ಕೆ ಒಂದು ವೇದಿಕೆ ಸಿಕ್ಕಿದೆ. ಅದರ ಜೊತೆಗೆ ಕಾಕತಾಳೀಯ ಎಂಬಂತೆ 75ನೇ ವರ್ಷ ಅವರದ್ದು ಅಮೃತ ಮಹೋತ್ಸವದ ಸಂದರ್ಭ. ಇದುವರೆಗೂ ಹುಟ್ಟುಹಬ್ಬವನ್ನೇ ಆಚರಿಸಿಕೊಳ್ಳದಂತ ಸಿದ್ದರಾಮಯ್ಯನವರು
ಅಭಿಮಾನಿಗಳು ಬೆಂಬಲಿಗರ ಒತ್ತಾಯಕ್ಕೆ ಮಣಿಲೇಬೇಕಾಯ್ತು. ಆಮೇಲೆ ಅವರೇ ಹೇಳಿದ ರೀತಿಯಲ್ಲಿ ಇದೊಂದು ರಾಜಕೀಯವಾಗಿಯೂ ಕೂಡ ಒಂದು ಮೆಸೇಜ್ ಪಾಸ್ ಆಗುತ್ತೆ, ನೋ ಡೌಟ್. ಸುಮ್ಮನೆ ಅದನ್ನ ಅಲ್ಲಗೆಳೆಯುವಂತಿಲ್ಲ. ಮೆಸೇಜ್ ಅಂತೂ ರಾಜಕೀಯವಾಗಿ ಪಾಸ್ ಆಗೇ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ರು. ಅದರ ಜೊತೆಗೆ ನಮ್ಮಲ್ಲಿ ಯಾವುದೇ ಕೂಡ ಒಡಕಿಲ್ಲ, ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ್ರು. ಇನ್ನ ರಾಹುಲ್ ಗಾಂಧಿ ಅವರು ಬರುವ ಮುಖಾಂತರ ಎಲ್ಲಾ ಕಾಂಗ್ರೆಸ್ ನಾಯಕರು, ಯಾರೇ ಭಿನ್ನಮತ ಇರಲಿ, ವೈಮನಸ್ಸಿರಲಿ, ಎಲ್ಲರೂ ಕೂಡ ಬರಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಸೊ ಅದೇ ರೀತಿಯಾಗಿ ಎಲ್ಲಾ ನಾಯಕರು ಕೂಡ ಇದ್ದಾರೆ ಆ ಸ್ಟೇಜ್ ಮೇಲೆ. ಗಮನಿಸಬಹುದು, ಕಾಂಗ್ರೆಸ್ನ ಇಂಥ ನಾಯಕ ಇಲ್ಲ ಅಂತ ಹೇಳಂಗಿಲ್ಲ. ಅಲ್ಲಿ ನಮ್ಮ ರಾಜ್ಯದವರು ಎಲ್ಲಾ ಪ್ರಮುಖ ನಾಯಕರು ಕೂಡ ಅಲ್ಲಿದ್ದಾರೆ. ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಅವರ ಅಧಿಕಾರಾವಧಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನೇನೆಲ್ಲ ಮಾಡಿದ್ರು ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇರುವಂತದ್ದು. ಅದೇ ಸಾಕ್ಷಿ. ಸ್ಪೆಷಲಿ ಪರಮೇಶ್ವರ್ ಅವರೆಲ್ಲರೂ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರ ಜೀವನನೇ ನಮಗೆ ಮಾದರಿ. ಸಿದ್ದರಾಮಯ್ಯನವರು ಕೊಟ್ಟಂತ ಭಾಗ್ಯಗಳನ್ನ ಮತ್ತೊಬ್ರು ಅಲ್ಲಿ ಪ್ರಮುಖವಾಗಿ ಪೂರೈಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಅವರು ಅಧಿಕಾರಾವಧಿಯಲ್ಲಿ ಎಲ್ಲಾ ಒಂದು ಯೋಜನೆಗಳನ್ನ ಕೂಡ ಅನುಷ್ಠಾನಕ್ಕೆ ತಂದ್ರು ಅಂತ ಹೇಳ್ತಾ ಇದ್ರು. ಜೀವನವೇ ದೇಶವನ್ನ ವಿಭಜನೆ ಮಾಡ್ತಾ ಇದ್ದಾರೆ, ಅಸಮಾನತೆಯನ್ನ ಸೃಷ್ಟಿ ಮಾಡ್ತಾ